ವೆಂಕಟಲಕ್ಷ್ಮಮ್ಮನವ್ರೆ, ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ. ನಮ್ಮ ಅಕ್ಕನ ಮಗ ನನ್ ಮಗನ್ ತರಾನೆ, ನಾನೇ ಅವ್ನ್ ಸಾಕಿರೋದು. ಇವನೇ ಮದ್ವೆ ಹುಡ್ಗ. ಹುಡುಗ? ಅಯ್ಯ, ನಾನು ಇವ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ನ ಹೆಂಡತಿ ಹೋಗ್ಬೇಕಷ್ಟೇ. ಸುಮ್ಮನೆ ಇದ್ರಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಒಗೆದಕ್ ಬರುತ್ತಾ? ನಾನು ಬ್ಯಾಚುಲರ್, ನನ್ಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ. ಅಡಿಗೆ ಮಾಡೋದಿಕ್ಕೆ ಹೇಳ್ದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ. ಬರುತ್ತೆ. ಮತ್ತೆ ಹಾಡೋದಿಕ್ಕೆ? ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ. ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇದ್ದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋವು ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡ್ಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ಗೆ ಹುಡುಗಿನೂ ಇಷ್ಟ ಆಗಿದೆ, ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನೂ ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಏನು ಬೇಡ ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾವಳು, ಬೇರೆ ಕಡೆ ನೋಡ್ಕೊಂಡ್ಬಿಡಿ. ಹುಡುಗಿನ ಕರೀತೀರಾ? ಕರೀಲಾ? ಅಮ್ಮ ಅಮ್ಮ, ನೀವು ಹೆಣ್ಣನ್ನ ಕರಿತಾ ಇದ್ರೋ ಇಲ್ಲ ನಾಯಿನ ಕರಿತಾ ಇದ್ದೀರಾ? ಇಲ್ಲಪ್ಪ, ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರಿಡ್ದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೋಬಹುದು. ಕರಿತೀನಪ್ಪ, ಕರಿತೀನಿ. ಲಕ್ಷ್ಮೂ ನೋಡಪ್ಪ, ಇವಳೇ ನನ್ ಮೊಮ್ಮಗಳು. ಹುಡುಗಿ ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ನೋಡ್ಕೋತಾರೆ ಇವರು. ನೀನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗ್ಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗೆ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? SSLC-ವರೆಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಏನೇನೇನೇನೇನೇನು ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಇದಕ್ ಮೇಲೆ ನಿಮ್ಮ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ರು. ಅಂದಾಗೆ ಹನಿಮೂನ್ಗೆಲ್ಲ ಹೊರಟ್ರಿ? ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪತಿ, ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ? ಅದು ಮಗು ಆದ್ಮೇಲೆ ಮುಡಿ ಕೊಡಕ್ ಹೋಗ್ತೀವಿ. ಅಯ್ಯ, ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5000 ರೂಪೀಸ್. 2 ದಿನ ಊಟಿನಲ್ಲಿ, 2 ದಿನ ಗೋವಾದಲ್ಲಿ, ಕಡೆಯಲ್ಲಿ 2 ದಿನ ನಂದಿಲಿ. ನೀವಿಬ್ರೇ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನು? ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಿಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ. ತಗೋ, 5000 ರೂಪಾಯಿ ಇದೆ, ನಿನಗೆ ಆದಾಗ ಕೊಡು. ಹೋಗೋಣ? ಬ್ಯಾಡ. ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ಗೆ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬದಲು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ 100, ಅಲ್ಲಿರಕ್ಕೆ 200, ಅದಕ್ಕೆ ಹೋಗ 5000. ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ನಮ್ ಚಿಕ್ಕಮ್ಮ ಫಿಕ್ಸ್ ಮಾಡಿ. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲಾದ್ರೂ ಒಂದ್ಸಲ ನಮ್ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು. ನಮಸ್ಕಾರ ಕೊಡಿ. ದೇವ್ರ ಒಳ್ಳೇದ್ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ? ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತಂದೆ. ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಏನಪ್ಪ, ಹೆಂಗಿತ್ತು ಹನಿಮೂನು? ಪರವಾಗಿಲ್ಲ ಕಡೆ, ನೀನು ಸ್ವಾಮಿ ಕಾರ್ಯ ಸ್ವಕಾರ್ಯ 2 in 1 ಒಟ್ಟಿಗೆ ಮಾಡ್ಬಿಟ್ಟಿದ್ಯಾ. ಏನೇ ಆದ್ರೂ
ನೀವ್ ರೆಸಾರ್ಟ್ಸ್ಗೆ ಹೋಗ್ಬೇಕಾಗಿತ್ತು. ರಿಸಾರ್ಟ್ಸ್ ಅಂದ್ರೆ ಏನು? ಅಯ್ಯಯ್ಯೋ, ನಿಮಗ್ ರೆಸಾರ್ಟ್ಸ್ ಅಂದ್ರೆ ಗೊತ್ತಿಲ್ವಾ? ಬೆಟ್ಟ, ನದಿ, ಗುಡ್ಡ, ಮನೆ, ಸ್ವಿಮ್ಮಿಂಗ್ ಪೂಲು ಎಲ್ಲ ಇರುತ್ತೆ. ನೀವಿಬ್ರು ಒಂದ್ ವಾರ ಆರಾಮಾಗಿರ್ಬೋದಾಗಿತ್ತು. ನಾನೇ ಹೇಳಿದ್ನಲ್ಲ, ಒಂದೊಳ್ಳೆ ಪ್ಯಾಕೇಜ್ ಕೊಡಿಸ್ತೀನಿ ಅಂತ. ಏನೋ ಪುಣ್ಯಾತ್ಮ, ಬಸ್ ಸಿಗ್ಲಿಲ್ಲ ಅಂತ ನನ್ನ 5-6 ಕಿಲೋಮೀಟರ್ ನಡೆಸಿ ತುಂಬಾ ಸುಸ್ತು ಮಾಡ್ಬಿಟ್ರು. ಬಿಡೆ ಪರ್ಸನಲ್ ಅಲ್ಲ, ಏನೇ ನೀನು. ನಿಮ್ ಯಜಮಾನ್ರು ಸ್ವಲ್ಪ ಓಬಿ ರಾಯನ್ ಕಾಲ್ದವರು. ಬನ್ನಿ, ನಾನು ನಿಮಗೆ ಮನೆ ತೋರಿಸ್ತೀನಿ. ಫಸ್ಟ್ ಬಾಂಬು ನಿಮ್ ಹೆಂಗಸರು ಶಾಲಲ್ಲಿ ಸುತ್ಕೊಂಡು ಹೊಡಿತಾವ್ರೆ. ನೀನೇ ಅದೃಷ್ಟವಂತ, ನನಗೆ ಡೈರೆಕ್ಟ್ ಆಗೇ ಹೊಡಿತಾರೆ. ಅಯ್ಯೋ, ಮನೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ನೀವು. ಥ್ಯಾಂಕ್ಸ್. ಬನ್ನಿ, ಅಡ್ಗೆ ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ಚೆನ್ನಾಗಿದೆ ಅಡ್ಗೆ ಮನೆ. ಥ್ಯಾಂಕ್ ಯು. ಏನಿದು? ಇದಾ ಗ್ರೈಂಡರ್. ನೀವು ಇಡ್ಲಿಗೆ, ದೋಸೆಗೆ ಎಲ್ಲ ಅರಿತೀರಲ್ಲ, ಅದೆಲ್ಲ ಇದ್ರಲ್ಲೇ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ಇದು ಮಿಕ್ಸಿ. ಖಾರದ ಪುಡಿ, ಮೆಣಸಿನ ಪುಡಿ, ಚಟ್ನಿನೂ ಮಾಡ್ಕೋಬಹುದು. ಹೌದಾ? ಇದು ಇದು ಫ್ರಿಡ್ಜ್. ಇದ್ರಲ್ಲಿ ಏನ್ ಬೇಕಾದ್ರೂ ಇಡ್ಬೋದು, ಏನು ಕೆಡಲ್ಲ. ಹಾಲು, ಮೊಸರು, ಸಾರು ಎಲ್ಲ ಇಡ್ಬೋದು. ಹೌದಾ? ಬನ್ನಿ. ಇದು ಗ್ಯಾಸ್ ಸ್ಟವ್. ಇದು ಇಟಾಲಿಯನ್ ಕಿಚನ್ ವೇರ್. ಅಂದ್ರೆ ಒಗ್ಗರಣೆ ಹಾಕಿದಾಗ ಹೊಗೆ ಬರುತ್ತಲ್ಲ, ಅದನ್ನೆಲ್ಲ ಇದೇ ಎಳ್ಕೊಂಡ್ಬಿಡುತ್ತೆ. ಹೌದಾ? ಎಷ್ಟ್ ಚೆನ್ನಾಗಿದೆ ರೀ. ನಮಗಂತೂ ಒಲೆನ ಉಫ್ಫುಂದ ಊದಿನೇ ಅಭ್ಯಾಸ. ಅಯ್ಯೋ, ಅದೆಲ್ಲ ಹಳೆ ಕಾಲದ್ದು. ಅಯ್ಯೋ, ಇದೆಲ್ಲ ಕಾಸ್ಟ್ಲಿನಾ? ಏನೂ ಇಲ್ಲ, ನಾನೇ ನಿಮ್ಗೆ ಮಿಕ್ಸಿ, ಗ್ರೈಂಡರು, ಫ್ರಿಡ್ಜು ಎಲ್ಲ ಕೊಡಿಸ್ತೀನಿ. ನಿಮ್ಮನೇಲಿ ಟಿವಿ ಇದೆಯಾ? ಇಲ್ಲ ರೀ. ಅದನ್ನು ನಾನೇ ಕೊಡಿಸ್ತೀನಿ. ಇದಕ್ಕೆಲ್ಲ ದುಡ್ಡು? ಅದಕ್ಕೆಲ್ಲ ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಏರ್ಪಾಟು ನಾನೇ ಮಾಡ್ತೀನಿ. ಕೂತ್ಕೋ. ಬಡ್ಡಿಗೆ ಅಂತ ಮನೆ. ಲಲಿತಾ ಮೇಡಮ್, ಬರೀ ಮನೆ ತೋರಿಸ್ತಾ ಇರ್ತೀರೋ ಇಲ್ಲ ಊಟ ಗೀಟ ಬಡಿಸ್ತೀರೋ? ಪ್ರೀತಿಗ ಬೈಕ್? ಪ್ರೀತಿಗೇನೆ. ಬನ್ನಿ, ಬಂದೆ ಇರ್ರಿ. ಸಂಕೋಚ ಪಟ್ಕೋಬೇಡಿ, ನಿಧಾನ ಊಟ ಮಾಡಿ. ನಿಧಾನಕ್ಕೆ ಮಾಡಪ್ಪ. ಬಿಡೋನ ಯಾರು ನೋಡಿ, ನೀನೇನು ನಾಚಿಕೆ ಪಟ್ಬಿಡ, ಚೆನ್ನಾಗಿ ಪೋಣಿಸ್ಬಿಡು. ತಗೊಳ್ಳಿ ಒಬ್ಬಟ್ಟು. ಸಾಕಮ್ಮ, ಸ್ವೀಟ್ ತಗೊಳ್ಳಿ. ಸಾಕು. ರೀ, ಇವ್ರ ಮನೇಲಿ ಅಡ್ಗೆ ಮಾಡೋದು ತುಂಬಾ ಸುಲಭ ರೀ. ಬರೀ ಆನ್ ಆಫ್ ಮಾಡಿದ್ರೆ ಸಾಕು, ನಾವು ಮಾಡ್ಬೋದಂತೆ. ಸುಮ್ಮನೆ ತಿನ್ನೋದ್ ಕಲಿ, ಬಾಯಿನಲ್ಲಿ ಇಡಕ್ ಆಗ್ತಾ ಇಲ್ಲ. ಇದೇನ್ ಮನೆನ ಶೋರೂಮ್ ಕಣಿ. ರೀ, ರುಚಿನೇ ಇಲ್ಲ ರೀ. ಅದೇ ಕಣಿ, ಮಿಷಿನ್ ಅಡಿಗೆ. ಸುಧಾಮ, ಊಟ ಸಕ್ಕದಾಗಿದೆಯಲ್ಲ? ನಳಪಾಕ. ಅಯ್ಯ, ಇದ್ರದೆಲ್ಲ ರೆಸಿಪಿ ನಾನ್ ನಿಮಗ್ ಕೊಡ್ತೀನಿ, ನೀವು ಮಾಡ್ಬೋದು. ಬೇಗ ಬೇಗ ಕುಡಿ, ಬಹಳ ಚೆನ್ನಾಗ್ ಮಾಡ್ತಾಳೆ. ಯಾಕೋ ಕೈ ತೊಳೆದ್ಬಿಟ್ಟೆ? ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನು ಸ್ವಲ್ಪ ಸ್ಪೀಡು, ಆರನ್ನು ಹೊಡಿಲಿಲ್ಲ, ಸೈಡು ಕೇಳಲಿಲ್ಲ, ಸ್ಪೀಡ್ ಆಗ್ಲಪ್ಪ ಲಪ ಅಂತ ಇಳಿಸ್ಬಿಟ್ಟೆ. ನಿಮ್ ಯಜಮಾನ್ರು ತುಂಬಾ ತಮಾಷೆ ಮಾಡ್ತಾರಪ್ಪ. ಆಗಾಗ ನಿಮ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬರ್ತಾ ಇರಿ. ಈಗ ಹೋಗು ಅಂತೀರಾ? ಅಯ್ಯೋ, ಹಾಗಲ್ಲ, ನವರತ್ನ ಬೀಡ ತರಿಸಿದೀನಿ, ತಿನ್ಕೊಂಡೇ ಹೋಗಿ. ಗುರುವೆ, ನಿಮ್ಮಲ್ಲಿ ಯಾವ್ದು ಸ್ಕೀಮ್ ಇಲ್ವಾ? ಚೆಡ್ಡಿ ಬನಿಯನ್ಗೆ ಯಾರು ಸ್ಕೀಮ್ ಇಡ್ತಾರೆ ಸರ್? ಏನ್ರಿ ಹಿಂಗ್ ಹೇಳ್ತೀರಾ? ಇವಾಗ ಸ್ಕೀಮ್ ಇಲ್ದೆ ಯಾರು ಏನು ಕೊಂಡ್ಕೊಳ್ಳಲ್ಲ. ನೀವು ಕೇಳಿಲ್ವಾ ಅಕ್ಕನ ಮದುವೆ ಆದ್ರೆ ತಂಗಿ ಫ್ರೀ ಅಂತ? ಹಾಗ ಸರಿ, ನೀವು ಆ ಕೌಂಟ್ರಿಗೆ ಹೋಗಿ, ಅಲ್ಲೆಲ್ಲ ಸೇಲ್ಸ್ಗೂ ಒಂದೊಂದು ಗಿಫ್ಟ್ ಕೂಪನ್ ಇದೆ ಸರ್. ಸರಿ, ಅಲ್ಲೇ ನೋಡೋಣ ಬಾ. ಪಾಪ ಒಳ್ಳೆ ಸದ್ಯ ಒದೇ ಬೀಳಲಿಲ್ಲ. ಇವನ್ನೆಲ್ಲ ನೋಡ್ತಾ ಇರೋದು ದೇಪ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ. ಫ್ರಿಡ್ಜು, ಸೈಕಲ್. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ಯಾಕೆ? ಸರ್, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಕೂಪನ್ ಕೊಡ್ತಾರೆ, ಅದ್ರ ಮೇಲೆ ನಿಮ್ ಲಕ್ಕು. ಸುಧಾಮ, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಏನೇನ್ ಬರುತ್ತೆ ನೋಡೋ. ಅದಕ್ಕೂ ಪೆನ್ನಲ್ಲಿ ಬರ್ದಿರ್ಬೇಕು. ತಗೊಳಪ್ಪ, ನಿನ್ ಮಗನಿಗೆ ಶೂಸು, ಚಪ್ಪಲಿ ಏನ್ ಬೇಕೋ ತಗೋ. ಅಂದಾಜ್ ಮೇಲೆ ಸೈಜ್ ಹುಡ್ಕೋ. ಅಂದಾಜಾಗಪ್ಪ, ಪರ್ಫೆಕ್ಟ್ ಆಗಿ ಹುಡುಕ್ಬೇಕು. ಪರ್ಫೆಕ್ಟ್ ಹೆಂಗೆ? ಅದಕ್ಕೆ ಮಡಗಿದೀವಿ ಅಸ್ತ್ರ. ಐ ಏನದು? ಮೆಜರ್ಮೆಂಟ್ ಕಡ್ಡಿ. ಇದು ಓಕೆ. ಶೂಸ್ ತಗೊಳಕ್ಕೆ ಕಡ್ಡಿ ಹಿಡ್ಕೊಂಡ್ ಬಂದಿದ್ದೆ, ಯೂನಿಫಾರ್ಮ್ ತಗೊಳಕ್ಕೆ ಟೇಪ್ ತಂದಿದ್ಯಾ? ಅದೇನು ಇಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಎಷ್ಟು ಪ್ರೀತಿ ಅಂದ್ರೆ ಅವನು ಎಷ್ಟುದ್ದ ಅವನೇ, ಎಷ್ಟು ಅಗಲ ಅವನೇ ಅಂತ ಮೈಂಡ್ ಅಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಸರಿ, ಹುಡ್ಕೋ. ಹುಡುಕದೆ ಎಲ್ಲಿದ್ದಾನೆ? ಅರೆ, ಪರ್ಫೆಕ್ಟ್ ಯೂನಿಫಾರ್ಮು. ಸರಿ, ಯೂನಿಫಾರ್ಮ್, ಶೂಸ್ ಆಯ್ತು. ಬೇರೆ ಏನಾರು ತಗೋಬೇಕಾ? ಸ್ಕೂಲ್ ಬ್ಯಾಗ್ ಬೇಕು. ಅದು ಸಿಗುತ್ತೆ ಅಷ್ಟೇನಾ? ಬೇರೆ ಏನಾರು ಬೇಕಾ? ಬೇರೆ ಏನು ಬೇಡಪ್ಪ. ನೀನ್ ಹೆಂಡತಿಗೆ ಒಂದು ಸೀರೆ ತಗೊಳ. ಬಜೆಟ್ ನಾನ್ ಇರ್ಬೇಕಾದ್ರೆ ದುಡ್ಡು ಯಾಕೆ ಯೋಚನೆ ಮಾಡ್ತೀಯಾ? ಬಡ್ಡಿ ಬಿಟ್ಬಿಡ್ತೀಯಾ? ಬಡ್ಡಿ ನೀನ್ ಕೊಡ್ಬೇಡ ಶಿವ, ನನಗ್ ಬರುತ್ತೆ. ಹೆಂಗೆ? ಕೂಪನ್. ಓಕೆ, ನಡಿ ನಡಿ ನಡಿ. ಮತ್ತೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಬರ.
ಬಿಲ್ ಆಮೇಲೆ ಮಾಡಿ, ಫಸ್ಟ್ ಕೂಪನ್ ಕೊಟ್ಬಿಡಿ. ಅಲ್ಲಿ ತಾನೆ ನಿಮ್ ಕೂಪನ್ ನಂಬರ್ 7 ನನ್ನ ಫೇವ್ರೇಟ್ ನಂಬರು. 13 ಇದು ಇಟ್ಕೊಂಡ್ರು ಒಂದೇ ಬಿಟ್ರು ಒಂದೇ. ಹಾಗಾದ್ರೆ ನಮ್ಗಿರ್ಲಿ. BAT ಬ್ಯಾಟ್, BAT ಬ್ಯಾಟ್, CAT ಕ್ಯಾಟ್, CAT ಕ್ಯಾಟ್. ಚಿಲ್ರೆ ಗೋತಾ. ಅಲ್ಲರಿ ಇದೆಲ್ಲ ಹ್ಯಾಕ್ ತಂದ್ರಿ? ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ, ಈಗ ಇದೆಲ್ಲ ಹ್ಯಾಕ್ ಬಂತು? ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ನನ್ನ ಮಗ ಹುಡ್ದ ಆನೆ ಹೊಟ್ಟೆ ಸೋಲಂಗಿ ಹೊಡ್ದಂಗೆ. ಈ ನನ್ನ ಮಗ ನಾ ದೊಡ್ಡ ಸ್ಕೂಲಿಗೆ ಸೇರಿಸ್ದೆ, ನನಗೆ ಬಂತು ಅಷ್ಟವಕ್ರ. ನೋಡ್ರಿ, ನಮ್ಮ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲೇಬೇಕು. ನೀವ್ ಯಾವ್ದೋ ಓಪಿರಾನ್ ಕಾಲದಲ್ಲಿ ಇದ್ದೀರಾ ಏನೋ? ಯಾವ್ದೋ ಒಂದ್ ಸ್ಕೂಲಲ್ಲಿ ಸೇರಿಸಿ ಅವ್ನ್ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ನೋಡಿ, ಈ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗಿರೋರೆಲ್ಲ ಸಣ್ಣ ಸ್ಕೂಲಲ್ಲಿ ಓದೋರ್ ಕಣೆ. ವಿಶ್ವೇಶ್ವರಯ್ಯನವರು ಬೀದಿ ಲೈಟ್ ಕೆಳಗಡೆ ಓದ್ರು, ಅಂಬೇಡ್ಕರ್ ಗುಡಿಸ್ಲಲ್ಲಿ ಓದ್ರು. ಈ ದೊಡ್ಡ ಸ್ಕೂಲಲ್ಲಿ ಓದೋರು ಏನಾಗವ್ರೆ ಗೊತ್ತಾ? ಈ ಹೋಟ್ಲಲ್ಲಿ ಕ್ಲೀನರ್ಗಳು, ಸಪ್ಲೈಯರ್ಗಳು, ವೆಲ್ಕಮ್ ಬಾಯ್ಗಳೇ ಆಗೋದು. ಅವರು ನಮ್ಮ ತಾಯಾಣೆಗೂ ಭಾರತ ರತ್ನ ಆಗೋದೇ ಇಲ್ಲ. ಡ್ಯಾಡಿ, ವರಲಕ್ಷ್ಮಿ ಮಿಸ್ ಈ ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ತರ್ಬೇಕಂತೆ, ಇಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ನೋಡ್ರಿ ಏನೇನ್ ಬರ್ಕೊಟ್ಟಿದ್ದಾರೆ ಅಂತ. ಏನ್ ಬರೀತಾಳೆ ಬದ್ನೇಕಾಯಿನ? ಏನ್ ಬರ್ತಿದ್ದಾರೆ? ಬರೆಯದ ನೋಟ್ ಬುಕ್ಸ್ 100 ಪೇಜು 10, ನೋಟ್ ಬುಕ್ಸ್ 200 ಪೇಜ್ 20, ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್, ಎಂತದ್ದು ಹಳದು, ರಬ್ಬರು, ಮೆಂಡರು, ಮ್ಯಾಪು, ಇವೆಲ್ಲ ಸೇರಿದ ಹೆಚ್ಚು ಕಮ್ಮಿ 1000 ರೂಪಾಯಿ. ಇದೆಲ್ಲ ಸ್ಕೂಲಲ್ಲೇ ಕೊಡ್ತಾರಂತೆ. 2000 ರೂಪಾಯಿ ಆಗುತ್ತೆ. 2000? ಲೇ, ಈ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇರೋದು LKG. ನೀವು ಆಳದವ್ರು ಏನು ಹೋಗಿ ತಗೋಬರ್ಬೇಡಿ, ಎಲ್ಲ ಹೋಗಿ ನಾನೇ ತಗೋಬರ್ತೀನಿ. ಈ ಪುಸ್ತಕಗಳು ಎಲ್ಲೂ ಸಿಕ್ಕಲ್ವಂತೆ. ಹೋಗಲೇ, ದುಡ್ಡು ಬಿಸಾಕದೆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ಟು ಎಲ್ಲ ಸಿಗತ್ತೆ. ನೋಡು, ನಾಳೆ ಹೆಂಗಿದ್ರು ತರಕಾರಿ ತಗೊಳಕ್ ಹೋಗ್ಬೇಕಲ್ಲ, ನೀನ್ ನನ್ನ ಜೊತೆಗೆ ಬಾ. ನೀನು ತರಕಾರಿ ತಗೋ, ನಾನು ಈ ಫಿಟ್ಟಿಂಗ್ ತಗೋತೀನಿ. ಬರೋದು 3 ಕಾಸು, ಕೋಣೆ ತುಂಬಾ ಕೀಸ್ ತಾಸು ಅನ್ನಂಗೆ ಆಗೋಯ್ತು ನನ್ನ ಬಾಳು. ಸಮಯ ಈ ಲಿಸ್ಟಲ್ಲಿ ಯಾವ್ದಿದೆ ನೋಡಿ. ಸ್ವಾಮಿ, ಇದರಲ್ಲಿ ನೋಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ಸ್ ಮಾತ್ರ ಯಾವ್ದು ಸಿಗಲ್ಲ. ಟೆಕ್ಸ್ಟ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಮಕ್ಕಳು ಹೇಗೆ ಓದ್ತಾರೆ? ಏನೋ ಅಡ್ಜಸ್ಟ್ಮೆಂಟ್ ಸ್ವಾಮಿ, ಏನ್ ಮಾಡೋದು, ಜನಕ್ಕೆ ಗೊತ್ತೇ ಇದೆಯಲ್ಲ ವಿಚಾರ ಇಲ್ಲ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ಮಂತ ಅಂಗಡಿಗಳಿಗೂ ಅವ್ರು ಕೊಡಲ್ಲ, ಎಲ್ಲ ಸ್ಕೂಲ್ಗೆ ಕೊಡ್ತಾರೆ. 300 ರೂಪಾಯಿ ಬುಕ್ 500 ರೂಪಾಯಿ ಮಾಡ್ತಾರೆ ಅವರು. ತೊಳಿಯಪ್ಪ. ಥ್ಯಾಂಕ್ ಯು ಸ್ವಾಮಿ. ನೋಡಿ, 300 ರೂಪಾಯಿ. ಲೇ, ಎಲ್ಲಿ ನಿಮ್ಮಮ್ಮ? ಅಮ್ಮನ ಆ ಟಿವಿ ಅಂಗಡಿ ಹತ್ರ ನಿಂತಿದ್ದಾರೆ. ಅದೇನ್ ಬಗ್ನಿ ಊಟ ಇಕ್ಕೋಳು. Washington's not waiting to see what the UN weapons experts conclude. Inspectors are now planning to widen the scope of their searches. So far, Iraq says that they've found... ಬನ್ನಿ ಸರ್, ಬನ್ನಿ, ಒಳಗಡೆ ಬಂದು ನೋಡ್ಕೊಂಡು ಹೋಗಿ ಸರ್. ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇದೆ ಸರ್. 500 ರೂಪಾಯಿ ಕೊಟ್ಟರೆ ಟಿವಿ ಸಿಗುತ್ತೆ, 800 ರೂಪಾಯಿ ಕೊಟ್ಟರೆ ವಾಷಿಂಗ್ ಮೆಷಿನ್ ಸಿಗುತ್ತೆ ಸರ್. 500 ರೂಪಾಯಿ ಕೊಡ್ರಿ, ಮಿಕ್ಸಿನೂ ಗ್ರೈಂಡರ್ ತಗೋಬಹುದು, ಮಿಕ್ಕಿದ ದುಡ್ಡು ಆಮೇಲೆ ಕೊಡ್ಬೋದಂತೆ. ಓಂ ಕಣೆ, ಈಗ 500 ರೂಪಾಯಿ ಕೊಟ್ರೆ ಸಾಕು. ತಿಂಗಳಿಗೆ 500 ರೂಪಾಯಿಗೆ ಎಲ್ಲೋಗ ತಿರುಪೆ ಎತ್ಲೆ. ನಿಮ್ಮ ಅಜ್ಜಿ ಏನಾದ್ರೂ ವಾಪಸ್ ಕೊಡ್ತಾಳೇನೆ. ಜೀವನದಲ್ಲಿ ನಾನು ಸಾಲಾನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಹಾಳಾದ ಹುಡುಗನ ದೆಸೆಯಿಂದ ಆ ಸೀದರಂತ ಸಾಲ ಮಾಡೋ ಗೊತ್ತಿಗೆ ಬಂದ್ಬಿಟ್ಟಲ್ಲ. ಹೌದ್ರಿ, ಇನ್ನೇನ್ ಮಾಡೋಕ್ಕಾಗತ್ತೆ? ನಿಮಗ್ ಬರೋ ಸಂಬಳದಲ್ಲಿ ಸಾಲ ಮಾಡದೆ ಬದುಕೋಕ್ಕಾಗತ್ತಾ? ಬಾಯಿ ತೋರಿಸ್ತಾಳೆ ನೋಡಿ. ಜನಗಳ ಮುಂದೆ ಮಾನ ತೆಗಿಬೇಡ್ವೆ. ಪುಸ್ತಕ ತಗೊಳಕ್ಕೆ 2000 ರೂಪಾಯಿ ಆಗತ್ತೆ ಅಂದ್ರು. ನಾನೇ ಸ್ವತಃ ಬಂದಿದ್ದಕ್ಕೆ 800 ರೂಪಾಯಿ ಆಯ್ತು. 1200 ರೂಪಾಯಿ ಉಳಿಸೋಣ ನೋಡು. ಮಿಕ್ಕಿದ ವಿಚಾರ ಮನೇಲಿ ಮಾತಾಡ ನೋಡಿ. ರೈಸ್ ಆಗ್ತಾವಳೆ. ರೇ ಸ್ವಾಮಿ, ಹೆಣ್ಮಕ್ಳು ಕಾಣಂಗ ಅಂಗಡಿ ಹಾಕ್ರಿ, ಊರಾಗ್ಲ ಓಪನ್ ಮಾಡ್ತೀರಾ ನಿಮ್ ಮನೆ ಆಡಾಕ. ಇವತ್ತು ರಾತ್ರಿ ಎಲ್ಲಾ ಮಿಸ್ಸು. ಸುಧಾಮ, ಬರ್ತೀನಿ ಕಣ. ನಾನೇನು ಕೂತ್ಕೊಂಡ್ ಭಜನೆ ಮಾಡ್ಲಿ? ನಾನು ಬಂದೆ. ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ಮನೆ ಕಣೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್ಸು. ಆಮೇಲೆ ನಟರಾಜ ಸರ್ವಿಸ್. ಇವತ್ತು ಡೇಟ್ 10ನೇ ತಾರೀಕು, ಲಾಟ್ರಿ ಡ್ರಾ ಇದೆ, ಬಾ. ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮಗೆ, ನಮಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ, ಬಾ. ಓ, ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ. ಈಗ ಲಕ್ಕಿ ಟಿಪ್ ಡ್ರಾ ಮಾಡ್ತಿದೀವಿ. ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 ತಗೊಳ್ಳಿ ಸರ್. ಅಮ್ಮ, ನಿಮ್ಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಓಕೆ ಸರ್. ಭಾಗ್ಯದ ಲಕ್ಷ್ಮಿ. ನಂಬರ್ 11 ಬಂದೆ ಸರ್. ನಿಮ್ದ? ಸರ್, ನಿಮ್ಗೆ ಆ ವಾಕ್ಮನ್ ಬಂದಿದೆ, ತಗೊಂಡೋಗಿ. ಸರ್, ನಂಬರ್ 13 ಸರ್. ಅಯ್ಯೋ, ನಂದೆ.
ನಂದೆ ತಗೊಂಡ್ರೆ ನಂಬರ್ಗೆ ಫಿಟ್ ಬಂದಿದೆ ತಗೊಂಡೋಗಿ ಸರ್. ಫ್ರಿಡ್ಜ್. ಅಯ್ಯೋ ದೇವ್ರೇ, ಏನ್ ದೇವ್ರು ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ಸುಧಾಮ, ನನ್ನ ಹೆಂಡತಿ ಯಾವಾಗ್ಲೂ ನಿಮ್ಗೆ ಪ್ರೈಸೇ ಬರಲ್ಲ ಅಂತ ಅನಿಸ್ತಿರ್ತಾಳೆ. ಅದು ನನಗ್ ಕೊಟ್ಬಿಡ. ಅಲ್ಲ, ನಿನ್ ಬಟ್ಟೆ ಕೊಡ್ಸಿದ್ ನಾನಲ್ವಾ, ಕೂಪನ್ ನನಗ್ ಸೇರ್ಬೇಕಲ್ವಾ, ಅಂದ್ಮೇಲೆ ಫ್ರಿಡ್ಜ್ ನಂದಲ್ವೇನಾ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯಿ, ನನಗ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ. ನೋಡು, ಅದಕ್ಕೆ 9-10 ಸಾವಿರ ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ರು ಕೊಡಲ್ಲ ಕಣಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಣಪ್ಪ. ಸರಿ. ಆಮೇಲೆ ನೋಡಿ, ಬೇಜಾರು ಮಾಡ್ಕೋಬೇಡ, ಈ ಫ್ರಿಡ್ಜ್ ನ ಶಿಫ್ಟ್ ಮಾಡ್ಬೇಕು. ಒಂದು 300 ಟೋಕನ್ ಇದ್ರೆ ಕೊಡ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನೂ ಇರ್ಬೇಕು. ಅನುಭವಿಸು. ಸರ್ ಫ್ರಿಡ್ಜ್ ನ ಬೇಗ ತಗೊಂಡೋಗ್ಬಿಡಿ ಸರ್. ಚೋಲ್ಟ್ರಿನ ಖಾಲಿ ಮಾಡ್ಬೇಕು ಸರ್. ಮಾಡ್ಬೇಕು. ಅದೇನ್ ಮಾಡೋದು ಅಂತಾರೆ ಸಸ 1 ಅವರ್ ಇಲ್ಲಿ 7 ಗಂಟೆಗೆ ಸರಿಯಾಗಿ ಚೋಲ್ಟ್ರಿಗೆ ಮದುವೆ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸಾಸ ಪ್ಲೀಸ್ ಸರ್. ಸರ್ ನೀವು ಮೊದಲು ತಗೊಂಡೋಗಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ? ಯಾರು ಏನ್ ಸರ್? ಏನಿಲ್ಲ, ನಾನು ಫ್ರಿಡ್ಜ್ ತಗೊಂಡಿದ್ದೀನಿ. ಈ ಬನಶಂಕರಿ 8th ಸ್ಟೇಜ್ ಹೋಗ್ಬೇಕು, ಗಾಡಿ ಬರ್ತದ? ಮನುಷ್ಯಂಗ್ರಿ 8th ಸ್ಟೇಜ್ ತುಂಬಾ ದೂರ, 500 ರೂಪಾಯಿ ಆಗುತ್ತೆ ಸರ್. 500 ರೂಪಾಯ? 500? ಏನ್ ಸ್ವಾಮಿ, 10,000 ರೂಪಾಯಿ ಕೊಟ್ಟು ಫ್ರಿಡ್ಜ್ ತಗೊಳಕ್ ಆಯ್ತದೆ, ಟೆಂಪೋಗೆ 500 ರೂಪಾಯಿ ಬಾಡಿಗೆ ಕೊಡಕ್ ಆಗಲ್ಲ ಅಂತಿರಲ್ಲ. ಬನಶಂಕರಿ 8ನೇ ಸ್ಟೇಜು, ಇನ್ನೊಂದು ಊರ್ಗೆ ಹೋದಂಗೆ ರೇ ಸ್ವಾಮಿ. ಹೊರಡೆ. ಆಯ್ತು ಬಿಡಪ್ಪ. ಏನಪ್ಪ ನೀನೇನಾದ್ರು ಬರ್ತೀನಪ್ಪ? ಊರಿಂದ ಹೊರಗಡೆ ಸಾಗಿಸ್ಬೇಕಲ್ಲ ಸರ್, 350 ರೂಪಾಯಿ ಕೊಟ್ಟು ಬರ್ತೀನಿ. ಅಲ್ಲ, ಒಂದು 50 ರೂಪಾಯಿಗೆ ಏನು ವರ್ಕೌಟ್ ಆಗಲ್ವಾ? ಬರ್ತದೆ. ಏನು? ಅದೇ ಜಟ್ಗೆ ಗಾಡಿ 50 ರೂಪಾಯಿ ಬರ್ತದೆ, ಹೋಗಿ ಅಲ್ಲಿ. ನನ್ ಫ್ರಿಡ್ಜು ಯಾರು ತೆಪ್ಪಿಟ್ರೆ ತಂದಿಡಿ ಬೇಗ ತಂದಿಡಿ, ಅರ್ಜೆಂಟು. ಸ್ವಾಮಿ, ಯಾಕೆ ಸರ್ ಫ್ರಿಡ್ಜ್ ತಗೊಂಡೋಗಿ ಸರ್, ಹೆಣ್ಣಿನ ಕಡೆ ಬರೋ ಟೈಮ್ ಆಯ್ತು ಸರ್. ಪ್ಲೀಸ್ ಇಲ್ಲಿ ಒಂದಿನ ಇಲ್ಲಿ ಇಟ್ಬಿಡ್ಲಿ ಸರ್. ಎಲ್ ಸರ್ ಇಟ್ಕೊಳ್ಳೋದು? ನಾವು ಕ್ಲೋಸ್ ಮಾಡಾಯ್ತು, ಇಲ್ಲಿ ತಂದಿಟ್ಟಿದೀವಿ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಬಂದ್ರ ಹಾಳಾದ್ ಹೆಂಗಪ್ಪ ಎತ್ತಾಕೊಂಡು ಹೋಗೋದು? ಏನ್ ಮಾಡಿದೀಗ? ಅಯ್ಯೋ, ಮದ್ವೆ ಮನೆಯವ್ರು ಬೇರೆ ಬಂದ್ಬಿಟ್ರು. ಅಯ್ಯೋ, ಯಾರ್ದ್ರಿ ಇದು? ಯಾರ್ದ್ರಿ ಇದು? ಸ್ವಾಮಿ, ನಮ್ದೇ. ಯಾಕೆ ನಿಮ್ದ? ಇಲ್ಲೇ ಇಟ್ಕೊಂಡಿದ್ದೀರಾ? ಅಯ್ಯೋ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ. ಅದು ಏನಕ್ಕೆ? ಅಯ್ಯೋ, ಮೊದ್ಲು ಇಲ್ಲಿಂದ ತಗೊಂಡೋಗ್ಬಿಡಿ ಸ್ವಾಮಿ. ಯಾಕ್ರೆ ಎಷ್ಟು ಭಯ ಬಿಡ್ತಾರೆ? ಇದೇನ್ ಬಾಂಬಾ? ಅಯ್ಯೋ, ಬಾಂಬ್ಗಿಂತ ದೊಡ್ಡದಿದು. ದಯವಿಟ್ಟು ನೋಡಿ, ನನ್ನ ಮಗಳು ಕೊಟ್ಟಿದ್ದೀನಲ್ಲ, ಆ ಹುಡುಗನ ತಾಯಿ ಇದ್ದಾಳಲ್ಲ, ಅವಳು ತುಂಬಾ ಗ್ರೀಡಿ. ಏನ್ ನೋಡಿದ್ರು ಬೇಕು ಅಂತಿರ್ತಾಳೆ. ನಾನು ಕೊಟ್ಟು ತಲೆಯೆಲ್ಲ ಬೋಳ ಆಗ್ಬಿಟ್ಟಿದೆ. ನೋಡಿ, ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಆದಷ್ಟು ಬೇಗ ಇಲ್ಲಿಂದ ತಗೊಂಡೋಗ್ಬಿಡಿ. ಇಲ್ದಿದ್ರೆ ಇದು ಬೇಕು ಅಂದ್ಬಿಡ್ತಾಳೆ. ತಗೊಂಡೋಗ್ಬೋದು. ಸ್ವಲ್ಪ ನಮ್ಗೆ $ದು ಪ್ರಾಬ್ಲಮ್ ಆಗಿದೆ ಅಷ್ಟೇ ತಾನೇ, ಯೋಚನೆ ಮಾಡ್ಬೇಡಿ. ನೋಡಿ, ನನ್ನ ಹತ್ರ 150 ರೂಪಾಯಿ ಇದೆ, ತಗೊಳ್ಳಿ ನೀವು. ದಯವಿಟ್ಟು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗಡೆ ಎತ್ಕೊಂಡು ಹೋಗ್ಬಿಡಿ. ತಡ ಮಾಡ್ಬೇಡಿ. ಆಯ್ತು ಬಿಡಿ. ಹೋಗಿ ನೀವು, ತಡ ಮಾಡ್ಬೇಡಿ. ಹಲೋ ನೋಡಪ್ಪ, ನಂದು ಯಾವ್ದೋ ಅರ್ಜೆಂಟ್ ಇದೆ, ಒಂದ್ ಸಾಮಾನ್ ಸಾಗಿಸ್ಬೇಕು, ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಹೋಗಿ ಸ್ವಾಮಿ, ಈಗಲೇ ಕೆಲಸ ಮಾಡಿ ಸುಸ್ತಾಗಿದಿ. ಈಗಲೇ ಕಲಾಸ್ಪಳೆ ಪೋಟ್ಕೊಂಡು ಮನೆ ಕಂಬಿಡ್ಬೇಕು, ಆಗಕ್ಕಿಲ್ಲ ಸ್ವಾಮಿ. ಅಯ್ಯೋ ಬೇಡಪ್ಪ, ಅದನ್ನ ತಗೊಂಡೋಗಿಲ್ಲ ಅಂದ್ರೆ ಬಹಳ ಟ್ರಪಲ್ ಆಗ್ಬಿಡುತ್ತೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಮಾಡ್ಕೊಡಪ್ಪ. ಅಯ್ಯೋ, ದೊಡ್ಡ ಮನ್ಸನ್ ತರ ಕಾಣಿಸ್ತೀಯ, ನನ್ಗೆ ಯಾಕಣ್ಣ ಕೈ ಮುಗಿತೀಯ? ನಡಿಯಣ್ಣ, ಅದೇನ್ ವೇಲೆ ಐತೆ ಮಾಡೋಣ. ಪಾಪ ಇಲ್ಲೇ ಒಂದ್ ದಿವಸ ಕುಡಿದದ್ ಏನಾಯ್ತದೆ ಅಣ್ಣ? ಏನ್ ಈ ಪೆಟ್ಟಿಗೆ? ಫ್ರಿಡ್ಜು ಕಣಪ್ಪ, ಫ್ರಿಡ್ಜು. ಫ್ರಿಡ್ಜು ಅಂದ್ರೆ ಇದು ನಮ್ಮ ಮನೇಲಿ ಅನ್ನ ಸಾರು ಎಲ್ಲ ಉಳಿಯತ್ತಲ್ಲ, ಉಳಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಇದ್ರಲ್ಲಿ ಇಟ್ಬಿಡ್ತೀವಿ, ಆಗ ಕೆಟ್ಟೋಗಲ್ಲ. ಅಯ್ಯೋ, ಕವಳಾಟ ಅಂತ ಭಿಕ್ಷಕರು ಬರ್ತಾರೆ, ಬೀದಿ ನಾಯಿಗಳು ಬರ್ತವೆ, ಅವಕ್ ಕೊಡೋದು ಬಿಟ್ಟು ಅದನ್ನ ಇಟ್ಕೊಂಡ್ ತಿಂತೀರಾ ನೀವು? ಅಯ್ಯೋ, ಬರೀ ಅದೆಲ್ಲ ಕಣಪ್ಪ, ಅದರಲ್ಲಿ ತರಕಾರಿ, ಹಾಲು, ಮೊಸರು ಎಲ್ಲ ಇಡಬಹುದು. ಅಲ್ಲಣ್ಣ, ಬೆಳಿಗ್ಗೆನೆ ಗಾಡಿಲಿ ತರಕಾರಿನ ಮನೆ ಮುಂದೆ ತಂದು ಕೊಡ್ತೀವಿ, ಹಾಲು ಲಾರಿಲಿ ತಂದು ಮನೆ ಬಾಗಿಲಿಗೆ ಎಸಿತಿ, ಅದನ್ನ ಕುಡಿಯೋದು ಬಿಟ್ಟು ಡಬ್ಬಿಲಿ ಇಟ್ಕೊಂಡು ಕುಡಿತೀರಾ ನೀವು? ನಮ್ಮಂಗ್ ಹೊಸಿ ತಂಗಳಿಗಿರಾಕಿನ ಅದೆಂಗಪ್ಪ? ಅಲ್ಲಣ್ಣ, ನಾವು ಉಳಿದನ್ನ ಬೇರೆ ಗತಿ ಇಲ್ಲ ಅಂತ ಇಟ್ಕೊಂಡು ಬೆಳಿಗ್ಗೆ ತಿಂತೀವಿ, ನೀವು ಅದೇ ತಂಗಳಿನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಕಾಸು ಬೇರೆ ಕೊಟ್ಟು ತಂಗಳು ತಿಂತೀರಲ್ಲ. ಆಯ್ತು ನಡಿಯಪ್ಪ, ಎಕ್ಬೇಡ. ಅಲ್ಲ ಸಮಯ, ನಂಗೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸಮಯ, ಅವಾಗ ಹಾಸ್ಪಿಟಲ್ಗೆ ಹಾಕಿದ್ರು, ಈ ಪೊಟ್ಟಿಯಲ್ಲೇ ರಕ್ತ ಎಲ್ಲ ಇಟ್ಟಿದ್ರು, ಆ ಪೊಟ್ಟಿಲಿ ಊಟ ಇಟ್ಕೊಂಡು ತಿಂತೀರಲ್ಲ ಸಮಯ. ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಲೈಫಲ್ಲಿ ಫ್ರಿಡ್ಜ್ ಅಲ್ಲಿ ಏನಿಟ್ರು ತಿನ್ಲೇಬಾರ್ದು, ಹಂಗಿಟ್ಟಿದ್ಯಾ ಬಾಮ್ನ. ಅಲ್ಲ ಸ್ವಾಮಿ, ನಡಿ ಅಂತ ಕರ್ಕೊಂಡೇ ಬಂದ್ಬಿಟ್ರಿ, ಊರ್ ದಾಟಿ ಮಸಾಣ ದಾಟಿ ಕಾಡು ಬಂದ್ಬಿಡ್ತು. ಎಲ್ಲಿ ನಿಮ್ಮನೆ? ಬಂದ್ಬಿಡ್ತೀವಿ ಸ್ವಲ್ಪ ಮುಂದೆ. ಇನ್ನೂ ಸ್ವಲ್ಪ ಮುಂದೆನಾ? ಅಲ್ಲ ಸ್ವಾಮಿ, ಇಲ್ಲಾಕ್ ಮನೆ ಕಟ್ಕೊಂಡ್ರಿ ನೀವು? ಅಯ್ಯೋ, 10 ವರ್ಷದ ಕೆಳಗೆ ಬಿಡಿಯಾಗ ಅಪ್ಲೈ ಮಾಡಿದ್ದೆ, ಪುಣ್ಯಾತ್ಮರು ಕೊಟ್ರು, ಮುಂದೆ ಮಕ್ಳಿಗಾಗ್ಲಿ ಅಂತ ಕಟ್ಟಿದ್ದೀನಿ. ಯಾಕಪ್ಪ ಇನ್ನಂತಿದ್ಯಾ? ನೀವು ಬರೀ ತಂಗಳ ಪಾರ್ಟಿ ಅನ್ಕೊಂಡಿದ್ದೆ, ಚಿತ್ರಾನ್ನ ಪಾರ್ಟಿ. ಯಾಕಪ್ಪ? ಅಲ್ಲ ಸ್ವಾಮಿ, ಇಷ್ಟು ದೂರ
ದೆವ್ಗಳು ಓಡಾಡಲ್ಲ, ತಲೆ ಹೊಡೆದ್ರು ಯಾರು ಕೇಳಲ್ಲ. ಇಲ್ಲೂ ಸರ್ಕಾರ ಜಾಗ ಬರ ಕೊಡ್ತದ. ನಿಮಗಿಂತ ನಾವೇ ವಾಸಿ ಬಿಡಿ. ಹೆಂಗ ಅಲ್ಲ, ನಾವು ಗುಡ್ಸ್ಲು ಎಲ್ಲಿ ಕಟ್ಕೊಂತೀವಿ ಹೇಳಿ? ಎಲ್ಲಿ? ಸಿಟಿ ಮಾರ್ಕೆಟ್, ಕಲಾಸಪಾಳ್ಯ, ಕೆಂಪೇಗೌಡ ರೋಡು, ಜೆಸಿ ರೋಡು. ನಾವು ಬೆಳಿಗ್ಗೆ ಮಾರ್ಕೆಟ್ಗೆ ಚಕ್ಕಂತ ಬರಂಗಿರ್ಬೇಕು. ಇಲ್ಲೇನಾರು ಕಟ್ಕೊಂಡ್ಬಿಟ್ರೆ ಬಂದೋಗೋದಕ್ಕೆ ಆಯ್ಸ್ಕೊಂಡೋಯ್ತದ ಅಣ್ಣ. ನಿನ್ನ ಹತ್ರ 2 ಅವರ್ ಮಾತಾಡ್ಬಿಟ್ರೆ ನಾನ್ ಕಟ್ಟಿರೋ ಮನೆನ ಮಾರಿಸ್ಬಿಟ್ಟು ನಿನ್ ಜೊತೆ ಗುಡಿಸಲ್ ಸೆಟ್ಲ್ ಮಾಡಿಸ್ಕೊಡ್ತೀಯ. ನಡಿಯಪ್ಪ. ಇಲ್ಲೇ ನಿಲ್ಸು, ಇದೇ ನಮ್ಮ ಮನೆ, ಇಲ್ಲೇ ಬಂದ್ಬಿಟ್ಟೆ. ಅಯ್ಯೋ ಕಡುಗಳೇ, ಏನ್ ಸ್ಟಿಕ್ ಕೊಡ್ಬೇಕು. ಲೇ ಇವಳೇ, ಲೇ ಎಂಟಿ ಎಂಡ್ರು. ಏನ್ರಿ ನೀವು 6:30 ಬರೋರು 12 ಗಂಟೆಗೆ ಬಂದಿದ್ದೀರಲ್ಲ, ನಾನು ಏನಂತ ತಿಳ್ಕೊಬೇಕು? ರಾತ್ರಿ ಪೂರ್ತಿ ನಾನು ನಿದ್ದೆ ಹಾಳು ಮಾಡಿದ್ರಿ. ಒಂದು ಫೋನ್ ಹಾಕ್ಸಿದ್ರೆ ನೀವ್ ಎಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಬೋದಿತ್ತಲ್ವಾ? ಅಯ್ಯೋ ನಿನ್ ಫೋನ್ ಮನೆ ಹಾಳ ಹೋಗ, ನೀನ್ ಬಡ್ಕೋಬೇಡ. ನಿನಗೋಸ್ಕರ ಏನ್ ತಂದಿನಿ ಅಲ್ಲಿ ನೋಡು. ನೀವ್ ತಂದ್ರ? ಇನ್ನೇನ್ ನಿಮ್ ಅಜ್ಜಿ ತಂದ, ನಾನೇ ತಂದಿದ್ದು ಕಣೆ. ಎಷ್ಟ್ ಚೆನ್ನಾಗಿದ್ದೀರಿ. ನೀವ್ ತಂದ್ರ? ಎಲ್ ತಂದ್ರಿ, ಹ್ಯಾಕ್ ತಂದ್ರಿ? ತಲೆ ತಿನ್ಬೇಡ, ನಾನು ಸ್ಟೋರಿ ಹೇಳ್ತೀನಿ. ನೀನು ಜೀವನ್ಗೆ ಬಟ್ಟೆ ಬೇಕು ಅಂತ ಹೇಳಿದ್ಯಲ್ಲ, ನನ್ನ ಹತ್ರ ಟೋಕನ್ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಶ್ರೀಧರನ ಹತ್ರ ಹೋಗಿ ಹೇಳ್ದೆ. ಅವನೇನ್ ಮಾಡ್ದ, ನನ್ಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಬಟ್ಟೆ ತಗೊಂಡ, ಅಲ್ಲಿ ಟೋಕನ್ ಕೊಡ್ತಾರೆ, ಬಟ್ಟೆ ನೀನ್ ತಗೋ, ಟೋಕನ್ ನಾನು ಇಟ್ಕೋತೀನಿ ಅಂತ ಕಥೆ ಹೇಳ್ದ. ಆಮೇಲೆ ನೋಡಿದ್ರೆ ಆ ಟೋಕನ್ ಬೇಡ ಅಂತ ಬಿಸಾಕ್ಬಿಟ್ಟ. ಅದ್ರ ಸೇಫ್ಟಿಗೆ ಜೋಬಲ್ ಇಟ್ಕೊಂಡೆ. ಅದ್ ನೋಡಿದ್ರೆ ಲಕ್ಕಿ ಲಾಟ್ರಿ ನನಗೆ ಹೊಡ್ಬಿಟ್ಟಿದೆ. ಅಯ್ಯೋ ನೋಡ್ತಾವನೆ. ನಿನ್ನ ಹೆಂಡತಿ ಆಮೇಲೆ ತಪ್ಪ ಸ್ವಾಮಿ. ಅಯ್ಯೋ ಬಂದೆ. ಅದು ಒಂದು 100 ರೂಪಾಯಿ ಕೊಡ್ತೀನಿ, ಒಪ್ಕೋತೀಯ? ಅಯ್ಯ ಕೊಡು ಸ್ವಾಮಿ. ಆಯ್ತಾಯ್ತು, ಸದ್ಯ ಬಚಾವದೆ. ಈ ಫ್ರಿಡ್ಜ್ ನ ಎತ್ತಿಕ್ಬೇಕು ಬಾ, ಹೆಲ್ಪ್ ಮಾಡು. ಇದು ಬೇರೆ ಬೇರೆ. ಬಂದಾಳು ನಮ್ಮ ಮನೆಗೆ ಫ್ರಿಡ್ಜ್ ಅಂತೆ ದೇವತೆ. ಐ ಅಮ್ಮ. ಯಾಕೆ ಬುದ್ಧಿಗಿದ್ಯಾ? ಅರ್ಧರಾತ್ರಿಲಿ ಯಾರಾದ್ರೂ ಫ್ರಿಡ್ಜ್ ಒಳಗಡೆ ಇರ್ತಾರೇನ್ರಿ? ಮತ್ತೆ ಇನ್ನೆಲ್ಲಿಡ್ಲೆ? ಅರ್ಧರಾತ್ರಿಲಿ ಫ್ರಿಡ್ಜ್ ನ ಒಳಗಡೆ ಇಟ್ರೆ ಈ ಒಟ್ಟಾರ್ದವ್ರಿಗೆಲ್ಲ ಹೇಗ್ರಿ ಗೊತ್ತಾಗುತ್ತೆ ನಮ್ಮನೆ ಫ್ರಿಡ್ಜ್ ಅಂತ? ಮತ್ತೀಗ ಏನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಫ್ರಿಡ್ಜ್ ನ ಇಲ್ಲೇ ಇಡಿ. ಅಯ್ಯೋ, ಆಮೇಲೆ ಯಾವನ ಕಳ್ಳನ್ ಮಕ್ಕಳು ದೇವ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಈ ಫ್ರಿಡ್ಜ್ ಕಾವಲಾಗಿ ನೀವೇ ಇಲ್ಲಿ ಮಲಗ್ಬಿಡಿ. ಬೆಳಗ್ಗೆ ತಗೊಂಡ್ ಹೋದ್ರಾಯ್ತು. ಅಯ್ಯಯ್ಯಪ್ಪ, ಒಳ್ಳೆ ಕತೆ ಆಯ್ತು. ಎತ್ತಿಡಪ್ಪ ಪಕ್ಕಕ್ಕೆ. ತಂಗ್ಳಿ ಪೇಟೆಗೆ ಅದಗೋರಿ ವಾಚ್ಮೆನ್. ಅಯ್ಯ ಇವಳೆ ಅಂತ ಹೇಳ್ತೀರಪ್ಪ, ಖುಷಿ ಪಡ್ತಾಳಂದ್ರೆ ವಾಚ್ಮೆನ್ ಕೆಲಸ ಕೊಟ್ಬಿಟ್ಲು. ತಗೊಳ್ಳಿ, ಅಯ್ಯಮ್ಮ ನೀವಿಲ್ಲೇ ಮಲ್ಗಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರಾನ್ಯಾಗಡೆ. ಆಲ್ತಳೆ ಸಮಯ, ಹಾಲು ಆಲ್ತಳೆ. ಹಲೋ ಹಲೋ, ಕಳ್ಳ. ಫ್ರಿಡ್ಜು, ಸುಧಾಮನ್ ಮನೆಯಾಗೆ ಫ್ರಿಡ್ಜು. ಓ ಫ್ರಿಡ್ಜು ಫ್ರಿಡ್ಜು. ಅಯ್ಯೋ ಬನ್ನಿ, ಸುಧಾಮನ್ ಮನೆಗೆ ಅದೇನೋ ಬಂದಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ನೋಡಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಅಯ್ಯಯ್ಯೋ, ಇದೇನಿದು ಟ್ರಂಕ್ ಉದ್ದುದ್ದಕ್ಕೆ ನಿಲ್ಸಿದ್ರಲ್ವಾ, ಅಡ್ಡಲ್ವಾ ಮಲಗಿಸೋದು? ಹೋಗ್ರಪ್ಪ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ಅಡ್ಡನೇ ಮಲಗಿಸೋರು. ಬಾಗಿಲು ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದೋಗಲ್ವಾ? ಅಜ್ಜಿ, ಇದು ಟ್ರಂಕ್ ಅಲ್ಲ, ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ, ಸಾಂಬಾರು, ಹಾಲು, ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಹೌದಾ? ಚೆನ್ನಾಗಿದೆಯಲ್ಲ. ನೋಡಿದ್ರೇನ್ರಿ ಫ್ರಿಡ್ಜು ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದೆ ಅಲ್ಲ, ನಮ್ ಯಜಮಾನ್ರೆ ತಂದಿದ್ದೀರಿ. ಫ್ರಿಡ್ಜಿನ ಮನೆ ಒಳಗಡೆ ಇಟ್ಬಿಡೋಣ, ನಮ್ಮ ಆಸೆ ಎಲ್ಲ ಪೂರೈಸ್ತು. ಅಯ್ಯೋ ಪಾಪಿ, ಮೊದಲು ಭಾಗ್ಯದ ಲಕ್ಷ್ಮಿ ಬಂದಂಗ್ ಬಂದಿದೆ. ಚೆನ್ನಾಗಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಒಳಗೆ ತಗೊಂಡೋಗೋಣ, ಆಯ್ತಾ? ನೀನ್ ಏನೇ ಹೇಳು, ಸಿಂಗಲ್ ಡೋರ್ ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ. ಅಯ್ಯೋ ಹಾಳಾದವನು, ಈ ಪ್ರೈಸ್ ಇಡವನು ಮರ್ತ್ಬಿಟ್ಟು ಡಬಲ್ ಡೋರ್ ಇಡಕ್ ಸಿಂಗಲ್ ಡೋರ್ ಇಟ್ಬಿಟ್ಟ. ಸಿಂಗಲ್ ಡಬ್ಬಲ್ ನೀನೇನೇ ಹೇಳು, ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ಹೌದು ಹೌದು. ನೋಡಯ್ಯ, ಇದನ್ನ ಉತ್ತರ ದಿಕ್ಕಿಗೆ ಇಡ್ಲೇಬಾರ್ದು, ಪೂರ್ವ ದಿಕ್ಕಿಗೆ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಫ್ರಿಡ್ಜು ಇಡಬಾರ್ದು. ತಂಪಿನ ಜಾಗ ಅಂದ್ರೆ ದೇವ್ರ ಮೂಲೆ ಕಣಯ್ಯ, ಅಲ್ಲೇ ಇದನ್ನ ಇಡಬೇಕು. ಬನ್ನಿ 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 ಬನ್ನಿ, ಆ ಕಡೆ ಇಡಿ. ಅಲ್ಲಿ ತೊಗೊಳೋದು. ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಇಲ್ಲಿ. ಏನೋ ಈ ಮನೆ ಸೂಟೇ ಆಗ್ತಿಲ್ಲ. ಈ ಫ್ರಿಡ್ಜ್ಗೋಸ್ಕರ ಈ ಮನೆ ಚೇಂಜ್ ಮಾಡ್ಲೇಬೇಕು ರೀ. ಅಯ್ಯೋ ಪಾಪಿ, ಈ ಫ್ರಿಡ್ಜ್ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ? ಅಯ್ಯಯ್ಯಯ್ಯೋ ಬೇಡಮ್ಮ, ನೀವು ಇಲ್ಲೇ ಇರ್ಬೇಕು, ಈ ಫ್ರಿಡ್ಜು ಇಲ್ಲೇ ಇರ್ಬೇಕು. ನಾವು ಆಗಾಗ ಬಂದ್ ಹೋಗ್ತಾ ಇದ್ವಾ? ಬನ್ರೆ ಹೋಗೋಣ. ಬರ್ತೀವಿ ಲಕ್ಷ್ಮಿ, ಬರ್ತೀವಿ. ಸುಧಾಮ, ಚೆನ್ನಾಗಿ ನೋಡ್ಕೊಳಯ್ಯ ನನ್ನ ಹೆಂಡತಿನ
ಕರ್ಮ ನನ್ ಮಕ್ಕಳು. ರೀ ನೀವ್ ಪಕ್ಕಕ್ಕೆ ಬನ್ರಿ. ಈ ಫ್ರಿಜ್ಗೆ ನಿಮ್ಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಈ ಫ್ರಿಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬುಟ್ಟು ಹಾಕೊಳ್ಳೇಬೇಕು. ಲೇ ನಿಂಗ್ ಬಟ್ಟೆ ಚಿಟ್ಟವ್ರ ಏನಾದ್ರು ಗೊತ್ತಾ? ಯಾಕೆ? ಈ ಫ್ರಿಜ್ ಓಸಿಲ್ ಬಂದಂಗ್ ಬಂದು ಅದು ಬಂದ್ರೆ ಅದನ್ನು ಹಾಕೋಬಿಡ್ತೀನಿ. ನಿಜವಾಗ್ಲೂ ರೀ, ಈ ಫ್ರಿಜ್ಗೆ ಈ ಮನೆ ಸೂಟೇ ಆಗ್ತಾ ಇಲ್ಲ. ಇದಕ್ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರ್ಬೇಕು. ಹಾ, ಅದೇ ನಿಮ್ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ, ಆ ತರ ಇರ್ಬೇಕು ರೀ. ಆಗ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಒಳ್ಳೆ ಶ್ರೀಮಂತೆ, ಗಂಡ ಸತ್ತೋಗಿರ್ಬೇಕು, ಅವಳನ್ನ ಮದ್ವೆ ಆಗ್ಬೇಕು. ಸುಮ್ನೆ ಇದೆ. ಲೇ ಹೊಟ್ಟೆ ಹಸಿತಾ ಏನ್ ಅಡಿಗೆ ಮಾಡಿದ್ಯೆ? ಅಯ್ಯಯ್ಯೋ, ಈ ಫ್ರಿಜ್ ಬಂದ್ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ್ ಹೋಗಿದ್ದೀರಿ. ಸದ್ಯ ನನ್ನ ಮರಲಿಲ್ವಲ್ಲ, ಹಾಳಾಗೋಗ್ಲಿ. ಯಾವ್ದಾದ್ರು ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀನಿ. ಹಾಗೆ ಮಾಡಿ, ತಿನ್ಕೊಡಿ. ಅಯ್ಯಯ್ಯೋ, ನನ್ನ ಫ್ರಿಜ್ಜು ದೇವ್ರೇ. ಓ ಸುಧಾಮ ನಿಂತ್ಕೊಳಪ್ಪ, ನಿಂತ್ಕೊ. ನೋಡು, ನಿಮ್ ಮನೆಗ್ ಫ್ರಿಡ್ಜ್ ಬಂದ್ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು. ಮನೇಲಿ ಏನೇನಿರ್ಬೇಕು ಅದೆಲ್ಲ ಇದ್ರೇನೆ ಲಕ್ಷಣ. ಹೌದೌದು. ಎಲ್ಲೋ ಹೊರಟಾಗಿದೆ. ಅದು ಎರಡನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರು ಹೋಗ್ತಾ ನಿನ್ ಬಾಯಿ ಹುಳ ಬೀಳ. ಲಕ್ಷಣವಾಗಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಯಾರೋ ಹುಡುಗಿನ ತೋರಿಸ್ತಾರಂತೆ. ಅಯ್ಯೋ, ಕೆಲಸಕ್ಕೆ ಹೋಗ್ತಾ ಇದೆ ಅಂತ ಹೇಳ್ದಮ್ಮ. ಹೇಳ್ಬಾರ್ದ? ಸುಧಾಮ ನೀನು ತುಂಬಾ ಅದೃಷ್ಟವಂತ ಕಣಯ್ಯ. ಲಾಟ್ರಿಲಿ ನಿನಗೆ ಫ್ರಿಡ್ಜ್ ಬಂತು. ನಿನಗ್ ಬರೋ ಸಂಬಳದಲ್ಲಿ ಅದನ್ನ ತೊಗೊಳಕ್ ಆಗ್ತಾ ಇತ್ತಾ? ನಾನು ಎಷ್ಟೋ ಸಾರಿ ಲಾಟ್ರಿ ಟಿಕೆಟ್ ತೊಗೊಳ್ತಾನೆ ಇದೀನಿ, ಒಂದ್ ಸಾರಿನೂ ಹೊಡಿಲೇ ಇಲ್ಲ. ಆದ್ರೆ 13ನೇ ನಂಬರು ಅನ್ಲಕ್ಕಿ ನಂಬರ್ ಅಂತಾರೆ, ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬ್ಬಲ್ ಲಕ್ಕಿ ಕಣಯ್ಯ. ನನ್ಗೆ ಇನ್ನೊಂದು ಲಕ್ಕಿ ಇದೆ. ಏನು? ಲಕ್ಷ್ಮಿ ಲಲಿತಾ ಅವ್ರೆ, ಏನ್ ಇಷ್ಟು ದೂರ? ಲಕ್ಷ್ಮಿ, ನಿಮ್ ಮನೆಗ್ ಲಕ್ಷ್ಮಿ ಬಂದಾಗೆ ಫ್ರಿಡ್ಜ್ ಬಂದಿದೆಯಂತೆ? ಹೌದು. ಅದೃಷ್ಟ ಅಂದ್ರೆ ನಿಮ್ ಯಜಮಾನ್ರು ರೀ. ನಮ್ ಯಜಮಾನ್ರು ಇದಾರೆ, ಪ್ಲೇವ್ ಇನ್ನು ಲೋಟೋ ಅಂತ ಬರೀ ದುಡ್ಡು ಕಳಿತಾರೆ. ಎಲ್ಲಿ ಫ್ರಿಡ್ಜ್? ಬನ್ನಿ ಒಳಗ್ ಬನ್ನಿ. ನೋಡಿ, ಅಯ್ಯೋ ಎಷ್ಟ್ ಚೆನ್ನಾಗಿದೆ ಫ್ರಿಡ್ಜ್. ಇಲ್ಲಿ ಐಸ್ ಇಡ್ಬೋದು, ಇಲ್ಲಿ ಹಾಲು ಮೊಸರೆಲ್ಲ ಇಡ್ಬೋದು, ಇಲ್ಲಿ ತರಕಾರಿ ಎಲ್ಲ ಇಡ್ಬೋದು, ಹಣ್ಣು ಇಡ್ಬೋದು, ಜ್ಯೂಸ್ ಇಡ್ಬೋದು. ಎಷ್ಟ್ ಚೆನ್ನಾಗಿದೆ ಫ್ರಿಡ್ಜ್, ಬ್ಯೂಟಿಫುಲ್. ಆದ್ರೆ ಈ ಫ್ರಿಡ್ಜ್ಗೆ ಈ ಮನೆ ಲಾಯಕ್ಕಿಲ್ಲ. ಏನ್ ಮಾಡೋದು? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ನೀವ್ ಮನಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಹಾ, ಒಂದ್ ಕೆಲ್ಸ ಮಾಡಿ, ಈ ಗೋಡೆನ ಒಡಿಸ್ಬಿಡಿ, ಫುಲ್ ಡ್ರಾಯಿಂಗ್ ರೂಮ್ ಆಗುತ್ತೆ. ಆಮೇಲೆ ಇಲ್ಲೊಂದು ಆರ್ಚ್. ಈ ಫ್ರಿಡ್ಜ್ ನ ಆ ಕಡೆ ಇಟ್ಬಿಡಿ. ಇಲ್ಲೊಂದು ಸೋಫಾ ಸೆಟ್. ಇಲ್ಲಿ ಒಂದು ಫ್ಲಾಟ್ ಟಿವಿ, ಬ್ಯೂಟಿಫುಲ್ ಆಗಿರುತ್ತೆ. ಮನೆಯೆಲ್ಲ ರೀಪೇಂಟ್ ಮಾಡ್ಬಿಟ್ರೆ ನಿಮ್ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದೆಲ್ಲ ಸರಿ, ನಿಮಗೆ ಗೊತ್ತಲ್ಲ ನಮ್ಮ ಯಜಮಾನ್ರಿಗೆ ಬರೋ ಸಂಬಳ. ಅಯ್ಯೋ, ಇದೆಲ್ಲ ಇದ್ದಿದ್ದೆ. ನಾವೇನಾದ್ರೂ ಇವ್ರನ್ನ ನಂಬ್ಕೊಂಡ್ಬಿಟ್ರೆ ಅಷ್ಟೇ. ಇಲ್ಲಿ ನೋಡಿ, ಇಂಥದ್ದೇ ಮನೇಲಿ ನಾವು ಇದ್ದಿದ್ದು. ನಾನೊಂದು ಫ್ರಿಡ್ಜ್ ತಗೋಬೇಕಂದ್ರೆ 5 ವರ್ಷ ಕಾದಿದ್ದೀನಿ. ನಿನಗ್ ನೋಡಮ್ಮ, ಲಕ್ಷ್ಮಿ ತರ ಬಂದಿದೆ. ಇದಕ್ಕೇನಿಲ್ಲ, ಧೈರ್ಯ ಮಾಡ್ಬೇಕು ಅಷ್ಟೇ. ಈಗ ನಿಂಗೆ ಏನ್ ಬೇಕು ಹೇಳು? ಸೋಫಾ, ಟಿವಿ, ಮಿಕ್ಸಿ, ಗ್ರೈಂಡರ್, ಇದನ್ನೆಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಸ್ಬಿಡ್ತೀನಿ. ಮಾರ್ಕೆಟ್ಗಿಂತ ಹಾಫ್ ಪ್ರೈಸ್, ಅರ್ಧ ಬೆಲೆ ಸಿಕ್ಬಿಡುತ್ತೆ. ಅದು ನಮ್ಮ ಯಜಮಾನ್ರನ್ನ. ಅಯ್ಯ, ನಿಮ್ ಯಜಮಾನ್ರನ್ನ ಬಿಡು. ಫ್ರಿಡ್ಜ್ ತಕ್ಕಂಗೆ ಮನೆ ಇಟ್ಕೊಳ್ಳೋದ್ ಬೇಡ್ವಾ? ಕುದುರೆ ತಗೊಂಡ್ಬಿಟ್ರೆ ಸಾಕಾ? ಲಗಾನ್ ಬೇಡ್ವಾ? ಯಾವ್ದಕ್ಕೂ ನಮ್ಮ ಯಜಮಾನ್ರನ್ನ ಒಂದ್ ಮಾತು ಕೇಳಿ ಹೇಳ್ತೀನಿ. ಅವ್ರನ್ನ ನಾನು ಒಪ್ಪಿಸ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ರೆ ನಿಮ್ ಯಜಮಾನ್ರು ಕೇಳ್ತಾರೆ. ನೋಡು, ಮೊದ್ಲು ಒಂದ್ ಇಂಪಾರ್ಟೆಂಟ್ ಕೆಲ್ಸ ಆಗ್ಬೇಕು. ಫ್ರಿಡ್ಜ್ ಬಂದಿದ್ದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ಬೇಕು. ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗಾಗುತ್ತೆ. ನಾನ್ ಬರ್ಲಾ? ಸತ್ಯನಾರಾಯಣ ಪೂಜೆ ಮಾಡೋದ್ ಮಾತ್ರ ಮರಿಬೇಡ. ಇಲ್ಲ. ಸತ್ಯನಾರಾಯಣ ಪೂಜೆ. ಆಹಾ, ಅಂತೂ ಸುಧಾಮ ಸತ್ಯನಾರಾಯಣ ಪೂಜೆ ಮಾಡಿಸೋದು ಅಂತ ಡಿಸೈಡ್ ಮಾಡಾಯ್ತು. ಸತ್ಯನಾರಾಯಣ ಪೂಜೆನ ಮಾಡಿಸ್ಲೇಬೇಕು ಸುಧಾಮ. ಅದಕ್ಕೆ ದುಡ್ಡೆಲ್ಲಿಂದ ತರಲಪ್ಪ? ಲೇ ದಡ್ಡ, ಬರೀ ಫ್ರಿಡ್ಜ್ ಇದ್ರೆ ಸಾಲದು, ಪಕ್ಕದಲ್ಲಿ ಒಂದು ಸೋಫಾ ಇರ್ಬೇಕು, ಎದುರುಗಡೆ ಗ್ರೈಂಡರ್ ಇರ್ಬೇಕು, ಅದ್ರ ಪಕ್ಕದಲ್ಲಿ ಮಿಕ್ಸಿ ಇರ್ಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ನಿನ್ನ ಹೆಂಡತಿ ಕೊಡಿಸೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ತಿಂಗಳಿಗೆ ಹೆಚ್ಚಿಗೆ ಏನ್ ಕಟ್ಬೇಕಾಗಿಲ್ಲಪ್ಪ, ಒಂದ್ 500ರಿಂದ 1000 ಡಿಸೈಡ್ ಆಗ್ಬಿಡುತ್ತೆ. ನಾನು ಅಷ್ಟು ಕೊಟ್ಟೋದ್ರಲ್ಲಿ ಡಿಸೈಡೇ ಆಗೋಗ್ಬಿಡ್ತೀನಿ. ಲೇ ಸುಧಾಮ, ನಾವು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹಿಂಗೆ ಇದ್ದು ಬಿಡ್ತೀವ. ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ನನ್ನ ಹೆಂಡತಿ ಎಲ್ಲಾ ವ್ಯವಸ್ಥೆ ಮಾಡ್ತಾಳೆ ನಿಂಗೆ ಹೇಳಿಲ್ವಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವಳು ಹಾಗೆಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲಪ್ಪ. ಅದೇನೋ ನಿನ್ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡು, ಯಾವ್ದಕ್ಕೂ ಒಂದ್ ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಡು. ಮಾಡಿಸ್ಲೇಬೇಕು ಅಂತ್ಯಾ? ನನ್ನ ಹೆಂಡತಿನ ಬಲೆ ಫೋರ್ಸ್ ಮಾಡ್ತಾವಳಪ್ಪ. ನೋಡ್ದ, ಹೆಂಡತಿರು ಈ ತರ ಅಪ್ಲಿಕೇಶನ್ ಹಾಕೋದ್ ಯಾವಾಗ್ಲೂ ಒಂದ್ಸಲ ಕಣಯ್ಯ. ನಾವ್ ಅದನ್ನ ಈಡೇರಿಸಲಿಲ್ಲ ಅಂತ ಇಟ್ಕೋ,
ತಲ್ದಿಂಬತ್ರ ಮಂತ್ರನ ಗೊಣಗ್ತಾನೆ ಇರ್ತಾರೆ, ಯಾಕಪ್ಪ ಬೇಕು? ನೀನ್ ಹೇಳೋದು ಸರಿನೇ. ಒಂದ್ ಅಂದಾಜು ಎಷ್ಟು ಖರ್ಚಾಗ್ಬೋದು? ಲೈ, ನೀನ್ ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಯಾ? ನಿನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದ್ ಲಿಸ್ಟ್ ಮಾಡ್ಕೊಡು, ನಾನ್ ನೋಡ್ಕೋತೀನಿ. ಈಗ ಸರ್ರಂತ ಕಾಪಿ ಇರ್ಬಿಡು. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೇನೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ರೀ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ಟು ಹೋದ್ರು. ಇದೆಲ್ಲ ಸೇರಿಸಿ 3000 ಅಷ್ಟೇ. ಇದನ್ನ ಕಟ್ಬಿಟ್ರೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದಂತೆ. ಲೇ ಅಂಗಡಿಯವರು ಮನೆಯಾಳ್ರು, ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ ಮನೆಯಾಳಿ, ಬರ್ಬೇಕು ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 rupees. ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 rupees ರೀ. ಇವ್ರ ಅಂಗಡಿಲಾಗಿದ್ದಂಗೆ ಎಷ್ಟೇ ಅದು 8,000. ಇವ್ರಿಗೆ ಈ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೆ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 rupees. ನಮಸ್ಕಾರಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗ್ಲಿಲ್ಲ? ಅಯ್ಯೋ, ಇವ್ರ ಅಂಗಡಿನಲ್ಲೇ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರಮ್ಮ. ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ ನಮಸ್ಕಾರಮ್ಮ. ಬಿಡಿ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ. ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಾ? ಸತ್ಯನಾರಾಯಣ ಪೂಜೆಗ ಚೆಕ್ ಕೊಟ್ಬಿಡಿ, ಅಷ್ಟೇ ಸಾಕು. ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಚೆಕ್ ಬುಕ್. ಅಯ್ಯೋ, ಸಾಲ ಅಂದ್ರೆ ಏನ್ ಸ್ಪೀಡ್ ಮಾಡ್ತಾರಪ್ಪ? ಪೇಮೆಂಟ್ ಬ್ಯಾಲೆನ್ಸ್. ಅಯ್ಯೋ, ಅದಕ್ಕೆ ಯಾಕೆ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ, ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು, ಅಷ್ಟೇ ಸಾಕು. ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ. ಓಕೆನಾ? ಆಯ್ತಾ? ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ. ಬರ್ತೀನಿ. ನಮ್ ಹೆಂಗಸರುಗಳ ಜೊತೆ ಇಂತ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಕ್ಲೀನ್ ಬರೀ ಓದಿಯೋದಲ್ಲ, ನೋಡ್ತೀವಿ ಜಾಡ್ಸೋದೈತೇನೆ. ಏನ್ ಸುಧಾಮ, ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಮದುವೆ ಆದ ಹೊಸ್ತಲ್ಲಿ ಆಡಿ ಡ್ಯಾನ್ಸ್ ಮರ್ತೋಗಿದೆ, ಮತ್ತೆ ಆಡಿ ಅಂದ್ಲು ಆಡ್ತಿದ್ದೀನಿ. ಹೌದಾ? ನನಗೂ ಅಷ್ಟೇ, ಫ್ರಿಡ್ಜ್ ನೋಡ್ತಿದ್ರೆ ಹಾಡ್ಬೇಕು ಅನ್ಸುತ್ತೆ. ನೋಡು, ನಾನು ನಮ್ಮ ಯಜಮಾನ್ರು ಚಿಕ್ಕನಾಯಕನಲ್ಲಿ 10th ನಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿದಾಗ ನನಗೂ ಹಾಡೇ ನೆನಪಾಗುತ್ತೆ. ಯಾವ ಹಾಡು? ಹಾ, ಅಮರ ಮಧುರ ಪ್ರೇಮ, ಅಯ್ಯೋ ನೀ ಬಾ ಬೇಗ ಚಂದಮಾಮ. ಅಯ್ಯಮ್ಮ, ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಲಕ್ಷ್ಮಿ, ನಾಳೆ ಬರ್ತೀನಿ. ಸುಧಾಮ, ಬರ್ಲಪ್ಪ. ನೋಡ್ತೇನೆ ಇನ್ನು ಯಾರ್ಯಾರು ಏನೇನು ಅವತಾರ ಮಾಡ್ತಾರೋ ಮೊದ್ಲು ಬಾಗಲಾಕ್ಬಿಡ್ತೀನಿ. ಸದ್ಯ ಯಾವ ಪೀಡೆಗಳಿಲ್ಲ. ಇದು ಯಾವ ಸುಧಾಮ. ಅಯ್ಯೋ, ಇವ್ರ ಮನೆ ಹಾಳಾಗೋದ. ಸರಿಯಯ್ಯ. ಸುಧಾಮ, ಕಂಗ್ರ್ಯಾಚುಲೇಷನ್ ಕಣಯ್ಯ. ಪೂಜೆ ಬಹಳ ಚೆನ್ನಾಗಿತ್ತು. ಮಾಡಿದ್ರೆ ಅಂತ ಪೂಜೆನೇ ಮಾಡ್ಬೇಕು. ಫ್ರಿಜ್ಜು ತುಂಬಾ ಚೆನ್ನಾಗಿದೆ ಕಣಯ್ಯ. ಅಂದ ಹಾಗೆ ಮನೆಯಲ್ಲಿ ಸಾಂಬಾರ್ ಉಳಿದೋಗಿತ್ತು, ಹಾಗೆ ಇಟ್ರೆ ಹಳಸೋಗುತ್ತೆ. ಅದಕ್ಕೆ ಇದನ್ನ ಇಟ್ಟು ಬೆಳಿಗ್ಗೆ ಬಂದು ತಗೊಂಡೋಗ್ತೀನಿ. ಅಮ್ಮ ಅಮ್ಮ ಬರ್ಲಮ್ಮ. ಸುಧಾಮ, ಹುಷಾರಾಗಿ ನೋಡ್ಕೊಳಯ್ಯ. ಹೆಂಡ್ತಿನ ಸಾಂಬಾರ್ನ? ಸಾಂಬಾರ್ ಕಣಯ್ಯ. ಆಯ್ತು, ರೈಟ್ ಹೇಳಿ. ಇದು ಬೇಕಾ ನನಗೆ? ಲಕ್ಷ್ಮಿ, ಲಕ್ಷ್ಮಿ, ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ. ಅಲ್ಲ, ನಾಶನ ಮಾಡ್ತಿದ್ರಿ. ಲೇ ಲೇ ಲೇ, ಫ್ರಿಜ್ ಜಾಗ ಇದ್ದೇನೆ, ಒಂದ್ ಲಾರಿಲ್ ತರಕಾರಿ ತಗೋಬರ್ತಾವ್ರೆ. ಬನ್ನಿ 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 ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ದೋಗುತ್ತಮ್ಮ, ಬಾಡ್ ಹೋಗುತ್ತೆ ಅಂತ ತಂದಿದ್ದೀನಿ. ಸರಿ, ಕೊಡಿ. ಜೊತೆಗೆ ಒಂದ್ 4 ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡಮ್ಮ.
ಅಯ್ಯೋ ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ. ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದ್ದು. ವೆಂಕಜ್ಜಿ ಇಟ್ಟಿದಾರ? ಓ ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದ್ದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನ? ಸರಿ ಹೋಯ್ತು ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇಡ್ತೀರಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ, ಬರ್ಲಾ? ಭಗವಂತ, ಯಾವ ಜನ್ಮದಲ್ಲಿ ಯಾರಿಗೆ ಏನ್ ದ್ರೋಹ ಮಾಡಿದ್ನೋ, ನನಗೆ ಬರೋ ಬೇರೆ ಮರ್ಡರ್ ಮಾಡಾಕ್ ಬಿಡ್ತೀನಿ. 307 ಆದ್ರೂ ಪರವಾಗಿಲ್ಲ. ಸುಧಾಮ, ಬಾಗಿಲು ತೆಗೀರಿ. ಲೇ, ನಿನಗೆ ತೀಟೆ ಇದ್ರೆ ಹೋಗ್ ತೆಗಿಯೇ. ಇದೇನು ಫ್ರಿಜ್ ಏನೆ, ಕಾರ್ಪೊರೇಷನ್ ತೊಟ್ಟಿ, ತೊಲಗೋಗೆ. ನನ್ನ ಕರ್ಮ. ಬಾಗ್ಲು ಎಷ್ಟೊತ್ತಮ್ಮ ಬಾಗ್ಲು ತೆಗಿಯೋದು? ಏನಮ್ಮ ಲಕ್ಷ್ಮಿ, ಬಾಗ್ಲು ತಟ್ಟಿ ತಟ್ಟಿ ನನಗಂತೂ ಸಾಕಾಗಿ ಹೋಯ್ತು. ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ರಾ? ಯಾಕೆ ಮಲ್ಕೋಬಾರ? ಹಾಗೇನಿಲ್ಲ, ಸ್ವಲ್ಪ ಮಜ್ಜಿಗೆ ಉಳ್ಕೊಂಡ್ಬಿಟ್ಟಿತ್ತು, ಇಟ್ಟೋಗೋಣ ಅಂತ ಬಂದೆ. ಆಯ್ತು ಕುಕ್ಕಿ ಇಡ್ರಿ. ಇದನ್ನ ಕೊಡಿ ಕೊಡಿ ಕೊಡಮ್ಮ, ಕೊಡಿ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಬರ್ತಾರೆ? ಏನನ್ ತಲೆ ಮೇಲೆ ಇಡ್ತಾರೆ? ಹೋಲ್ಡ್ ಆನ್. ನೋಡ್ರಿ, ಬಿಟ್ಟಿ ಕನ್ನಡ ಸಿನಿಮಾ ತೋರಿಸಿದ್ರೆ ಥಿಯೇಟರ್ಗಳು ಹೆಂಗ್ ಫುಲ್ ಆಗ್ತಾವ ಹಂಗ ನಮ್ ಫ್ರಿಜ್ ಫುಲ್ ಆಗ್ಬಿಟ್ಟಿದೆ. ಪ್ಲೀಸ್ ಗೆಟ್ ಔಟ್. ಏನ್ರಿ ನೀವು? ಏನ್ ಮಕ್ಕ ನೋಡ್ತೀಯ? ಮಲ್ಕೋಬೇಕು, ಆಸ್ ಹೋಗಿ. ಸುಧಾಮ, ಇದೇನಪ್ಪ ಇದು? ಇಷ್ಟೊತ್ತಾದ್ರೂ ಮಲಗಿದ್ದಲ್ಲ, ಎಷ್ಟೊಂದು ಹೊತ್ತಾಗೋಯ್ತು. ಎದ್ದೇಳು. ಈಗ ಅಡ್ಡ ಮಲ್ಕೊಂಡಿದ್ರೆ ನಾವು ಫ್ರಿಡ್ಜ್ ನಲ್ಲಿ ಯಾಕೆ ತಗೊಳ್ಳೋದು? ಹಾಳಾದವರು ಮನಗಕ್ಕೂ ಬಿಡಲ್ಲ ಅಂತಾರೆ. ಸುಧಾಮ ಅವ್ರೆ, ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ಮಕ್ಕಳು ಮನಗಿರೋನ ಮನಗಿದ್ಯಾ ಅಂತ ಎಬ್ಬರಿಸ್ತಾವ್ರಲ್ಲ. ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ಗೆ ಸ್ನಾನನೇ ಮಾಡಕ್ಕಾಗ್ತಿಲ್ಲ. ಲಕ್ಷ್ಮಿ, ನೀರ್ ಕಾಯಿಸಿದ್ದೇನೆ. ಏನ್ರಿ ಇದು? ಆಗಿಂದ ಹೇಳ್ತಾ ಇದ್ದೀನಿ, ನೀರ್ ಕಾಯಿಸಿದ್ದೀನಿ, ತಣ್ಣಗಾಗತ್ತೆ, ಬೇಗ ಸ್ನಾನ ಮಾಡಿ. ನನ್ನ ಮಲಗಕ್ಕೆಲ್ಲೇ ಬಿಡ್ತಾವ್ರೆ. ಅವಾಗ್ಲಿಂದ ಕಾವಡಿ ದಾಟ್ದಾಗ ಆ ಕಡೆಗೂ ಈ ಕಡೆಗೂ ಓಡಾಡ್ತಾನವೆ. ನೋಡು, ನೀನ್ ಒಂದ್ ಕೆಲಸ ಮಾಡು, ಇಲ್ಲೇ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ತೊಲಗಿಸ್ಬಿಡು. ಆಗಲ್ಲ ರೀ, ನಾನ್ ಪುಟ್ಟನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ನೀವೇ ನೋಡ್ಕೊಳ್ಳಿ. ಹಾಳಾಗೋಗು, ನೀನ್ ಹೋದಲ್ಲಿ ಬಾಗ್ಲ ಹಾಕೋತೀನಿ. ಕೇಳು, ಸಂಸಾರದಲ್ಲಿ ರಾಜಕೀಯ, ನನ್ನ ಮನೆಯಲ್ಲಿನ ಪರಕೀಯ, ಅತೀಯ ಹಣ್ಣು ಬಿಚ್ಚಿ ನೋಡಿದರ್ರಿ, ಒಳ್ಳೆಗೆ ತಳಕು ಪಳ್ಳಕು ಉಳ್ಳಕು ಇರುವುದು ನೋಡು. ಸುಧಾಮ, ಅಯ್ಯೋ, ಪಾಪಿಗಳು ಸ್ನಾನ ಮಾಡಕ್ ಬಿಡಲ್ಲ, ಕುಷ್ಠೋಗ ಬಂದ್ ಸಾಯ್ತಾರೆ ಇವರು. ಸುಧಾಮ, ಯಾರು? ಫ್ರಿಡ್ಜಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪಿಟ್ಟಿದ್ನಲ್ಲ, ತಕ್ಕೊಡಪ್ಪ. ಖಾರ ಪುಡಿ ಕಲ್ಸಿ ಕೋಲ್ಗೆ ಹಾಕಿ ಬ್ಯಾಕಿಗೆ ಇಟ್ಬಿಡ್ಬೇಕು ಒಬ್ಬೊಬ್ರಿಗೂ. ಈ ಕಿತ್ತೋಗಿರೋ ಕೊತ್ತಂಬರಿ, ಈ ಫ್ರಿಜ್ಜು, ಇದೇನ ನನ್ ಕೊತ್ತಂಬರಿ? ಹೌದು. ತಗೊಂಡ್ ತೊಳಗಿ. ಇಷ್ಟವಂತ ಅಂದ್ರೆ ನೀನೇ ಕಣಪ್ಪ. ಮಡಿಲೇ ಎಲ್ರಿಗೂ ತರಕಾರಿ ತೆಕ್ಕೊಡ್ತಿದ್ಯಲ್ಲ, ನಾನಿನ್ ಬರ್ಲಾ? ಮಡಿನ? ನಾನ್ ಸ್ನಾನನೇ ಮಾಡಿಲ್ವೇ? ಅಯ್ಯೋ, ಅಯ್ಯೋ, ನೀರ್ ಬೇರೆ ತಣ್ಣಗಾಗೋಗ್ಬಿಟ್ಟಿದ್ಯೆ. ಏನ್ ಮಾಡೋದು? ನೀರ್ ಕಾಯೋರ್ಗು ಐರನ್ನಾದ್ರೂ ಮಾಡೋಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಜ್ಯ ವಿಭಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋರಿ ಹಾರಿದ ವೀರ. ಸುಧಾಮ, ಸುಧಾಮ, ಏನಯ್ಯ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೇ? ಸರಿ ಸರಿ ಸರಿ. ನೋಡಿ, ನಿಮ್ಗೆ ಏನ್ ಬೇಕು ಎಲ್ಲ ತಗೊಂಡು ಬಾಗ್ಲ ಹಾಕೊಂಡು ಹೋಗಿ. ಅಪವಿತ್ರೋ ಪವಿತ್ರೋ ಭವ. ಅಯ್ಯಯ್ಯೋ, ಹೀಟೇ ಆಗಿಲ್ವೇ? ಸುಧಾಮ, ಸುಧಾಮ, ಸುಧಾಮನ ಹೆಣ ಬಿದ್ದೋಯ್ತು. ಏನ್ರಿ? ಏನಯ್ಯ ಹೀಗ್ ತುಂಬಿಸಿಟ್ಟಿದ್ಯಾ? ಫ್ರಿಡ್ಜು ಉಪಯೋಗಿಸೋಳಕ್ಕೆ ಬರೋದಿಲ್ವಲ್ಲ ಜನಕ್ಕೆ? ನೋಡಿ ಸ್ವಾಮಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕೋ ತಗೊಂಡು ತೊಲಗೋಗ್ರಿ. ಸರಿ ಸರಿ. ಅಯ್ಯೋ, ನೀರ್ ಬೇರೆ ಕಾಯ್ದಿಲ್ಲ, ಇಸ್ತ್ರಿ ಪೆಟ್ಟಿ ಬೇರೆ ಹಾಳಾಗೋಗಿದೆ. ಏನ್ ಮಾಡೋದೀಗ? ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿದ್ಯಾ? ಕೊಡಯ್ಯ, ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಹಂಗಂದ್ರೆ ನೀವು ಇಸ್ತ್ರಿ ಪೆಟ್ಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದ್ದೀರಾ? ಅಯ್ಯೋ, ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು. ನಡಿಯಯ್ಯ, ತೋರ್ಸು. ಅಯ್ಯೋ, ಮೊದ್ಲು ಆ ಕೆಲಸ ಮಾಡಿ ಮುಂಡ ಮಚ್ಕೊಡಿ. ಬನ್ನಿ ಬನ್ನಿ. ಎಲ್ಲಿದೆಯಯ್ಯ? ಒಂದು ಸ್ಕ್ರೂ ಡ್ರೈವರ್ ಕೊಡಯ್ಯ. ಸ್ಕ್ರೂ ಡ್ರೈವರ್ ತರ ನಾನೇನ್ ಮುಲ್ಲಾ ಸಾಬಿ ಸೈಕಲ್ ಸಾಪಲ್ಲ ಕೆಲಸ ಮಾಡ್ತೀನಿ. ತರಕಾರಿ ಹೆಚ್ಚೋ ಚಾಕು ಇದೆಯಾ? ಅದಿದೆ, ಅದನ್ನೇ ತಗೊಂಬಾ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕೊಡು. ಏನ್ ಮುಖ ನೋಡ್ತಾ ಇದೀಯಾ? ನಾನ್ ರಿಪೇರಿ ಮಾಡಿ ಇಟ್ಟಿರ್ತೀನಿ, ಹೋಗಿ ಸ್ನಾನ ಮಾಡ್ಕೊಂಬಾ. ಅದು ಒಳ್ಳೆ ಕೆಲಸ. ನಿಮ್ ಮನೆ ಹಾಳಾಗೋ. ಆರೋಗ್ಯದ ರಕ್ಷಣೆಯ ಮಾಡುದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿಜು ಅಲ್ಲಿದೆ. ಅದರ ನೀರು ತಣ್ಣಗಿದೆ, ಸುಮ್ಮನೆ ಮಗ ತೊಳ್ಕೊಬಿಡದ. ಏನಯ್ಯ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ? ಅಯ್ಯೋ, ನೀರ್ ತಣ್ಣಗಿತ್ತು, ಅದಕ್ಕೆ ಫೇಸ್ ಬಾತ್.
ಸರಿ ಹೋಯ್ತಾ? ವೈರ್ ಬಿಚ್ಚೋಗಿತ್ತಯ್ಯ. ನೋಡಯ್ಯ, ನ್ಯೂಟ್ರಲ್ ಫೇಸು ಬೇರೆ ಬೇರೆ ಆಗಿತ್ತು. ಒಂದಕ್ಕೊಂದು ಶಾರ್ಟ್ ಆಗೋಗ್ಬಿಟ್ಟಿದ್ರೆ ಫ್ಯೂಸೇ ಮೆಲ್ಲಿಗೆ ಮೂಗ್ ಕುಯ್ದು ಬಿಟ್ಟಿರಾ. ಹೌದು, ಇವೆರಡು ಟಚ್ ಆಗೋಬಿಟ್ರೆ ಹೊಗೆ ಹಾಕ್ಸ್ಬಿಡ್ತೀವ. ಇದಾಗಿದ್ದಕ್ಕೆ ಪರವಾಗಿಲ್ಲ. ಅದೇ ವಾಷಿಂಗ್ ಮಿಷಿನ್, ಮಿಕ್ಸಿ ನಿಮ್ ಮನೇಲಿ ಇದೆಯಲ್ಲ ಫ್ರಿಡ್ಜ್ ಆಗೋಗ್ಬಿಟ್ಟಿದ್ರೆ ಏಕ್ದಮ್ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು. ಫ್ರಿಡ್ಜ್ ಬಿಸಾಕ್ಬೇಕಾಯ್ತಾ? ಕಟ್ತೀನಿ ಅದಕ್ಕೆ ಬುಟ್ಟಿನ. ಸ್ನಾನ ಆಯ್ತಾ? ಆಯ್ತು ಆಯ್ತು ಆಯ್ತು. ಅಲ್ಲಿ ಚಿತ್ರಾನ್ನ ಮಾಡಿಟ್ಟಿದೆ, ತಿಂದ್ರಾ? ತಿಂದೆ ತಿಂದೆ ತಿಂದೆ. ಹೇಗಿತ್ತೀರಿ? ಅಯ್ಯೋ, ನೀನ್ ಮಾಡಿದಂದ್ರೆ ಹೇಳ್ಬೇಕಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬರ್ಲಾ? ಆಫೀಸ್ ಟೈಮ್ ಆಯ್ತು. ನೋಡು, ಫ್ರಿಜ್ ನ ತುಂಬಾ ಚೆನ್ನಾಗಿ ನೋಡ್ಕೊ. ಆಮೇಲೆ ಯಾರು ಏನ್ ಕೇಳಿದ್ರು ಇಟ್ಬಿಡು. ನನಗೇನೋ ಟೆನ್ಷನ್, ಸುಮ್ಮನೆ ಅನ್ಬಿಟ್ಟಿರ್ತೀನಿ. ಬರ್ಲಾ? ನಿಮ್ಮ ಅಜ್ಜಿ ಗೋತಾ? ಲಕ್ಷ್ಮಿ, ಏನ್ರಿ? ಫ್ರಿಜ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ, ಮತ್ತೆ ಹಾಕ್ಬಿಡು. ಸ್ವಿಚ್ ಹಾಕೋದನ್ ಮರ್ತ್ಬಿಟ್ರಾ? ನಾನು ಹಾಕ್ತೀನಿ. ಕೆಲಸ ಮಾಡ್ತಾ ಇದೆ. ತುಂಬಾ ಕೆಲಸ ಇದೆ ಕಣ. ಅಯ್ಯೋ ಬಿಟ್ಬಿಟ್ಟು ಬಾಪ, ಹೇಳ್ತೀನಿ. ಬಾರಪ್ಪ, ಇಲ್ಲಿ ಕುತ್ಕೋ. ಏನಾಯ್ತು? ನೋಡಪ್ಪ, ರಾತ್ರಿ ಎಲ್ಲ ನಮ್ಮ ಮನೆ ಫ್ರಿಡ್ಜು ಬಿಳಿ ಬೂತು ತರ ನನ್ನ ಕಾಡ್ತಾ ಇತ್ತು. ಆ ಬಾಬಾ ಹೇಳಿದ್ದು ಸತ್ಯ ಆಗೋಯ್ತಪ್ಪ. ಏನ್ ಹೇಳಿದ್ರು ಬಾಬಾ? ಬಾಬಾ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮನೇಲಿ ಒಂದು ಬಿಳಿ ಭೂತ ಇದೆ ಅಂದ್ರು. ನನಗೆ ಆಗ ಗೊತ್ತಾಗ್ಲಿಲ್ಲ. ಈಗ ಯೋಚನೆ ಮಾಡಿದಾಗ್ಲೇ ಗೊತ್ತಾಗಿದ್ದು ಆ ಬಿಳಿ ಭೂತ ಬೇರೆ ಯಾವುದೂ ಅಲ್ಲ, ನಮ್ಮನೆ ಫ್ರಿಡ್ಜು ಅಂತ. ಅದನ್ನ ಒದ್ರೆ ಹೋಗಲ್ವಂತೆ, ಜಾಡ್ಸ್ ಒದ್ರೆ ಅಂತೆ ಹೋಗೋದು. ಅಯ್ಯ, ನನ್ನ ಹೆಂಡತಿ ಗೊತ್ತಾಗ್ದಿರೋತ್ರ ಅದನ್ನ ಒದ್ದು ಓಡಿಸಕ್ ಒಂದು ಐಡಿಯಾ ಕೊಡಪ್ಪ. ಒಂದ್ ಕೆಲ್ಸ ಮಾಡೋಣ. ನನಗೆ ಗೊತ್ತಿರೋನೊಬ್ಬ ಇಸ್ಮಾಯಿಲ್ ಅಂತ ಇದ್ದಾನೆ. ಅವನಿಗೆ ಹೇಳಿದ್ರೆ ಕೆಲಸ ಸಲೀಸಾಗತ್ತೆ. ಯಾರೋನು? ಅಯ್ಯೋ, ಅವನೊಬ್ಬ ದೊಡ್ಡ ಫ್ರಿಡ್ಜ್ ಕಳ್ಳ ಕಣೋ. ಬೆಂಗಳೂರಿನಲ್ಲಿ ಯಾವುದೇ ಫ್ರಿಡ್ಜ್ ಕಳ್ತನ ಆದ್ರೂ ಇದು ಇವಂದೇ ಕೆಲಸ. ಅವನೊಂದು ದೊಡ್ಡ ನೆಟ್ವರ್ಕೇ ಇದೆ. ಅವ್ನಿಗೆ ಹೋಗಿ ಹೇಳ್ಬಿಡಣ. ಏನಂತ ಹೇಳೋದು? ಗುರುವೆ, ನಮ್ಮನೆ ಫ್ರಿಡ್ಜ್ ನ ಪಿಕಪ್ ಮಾಡ್ಬಿಡಪ್ಪ ಅಂತ. ನೀನ್ ಹೆಂಡತಿ ಅನ್ಕೊಂತಾಳೆ ಫ್ರಿಡ್ಜ್ ಕಳ್ತನ ಆಯ್ತು ಅಂತ. ಫ್ರಿಡ್ಜ್ ಹೋಯ್ತು, ಹೆಂಡತಿಗೂ ಗೊತ್ತಾಗಲ್ಲ. ಎಂತ ಐಡಿಯಾ ಮರ್ಯಾ, ಮೊದಲು ಕೆಲಸ ಮಾಡ್ಸ. ಅರೆ, ಪಿಕಪ್ ಅಂದ್ರೆ ನಮ್ದಕ್ಕೆ ಭಾಷೆಲಿ ಕಳ್ತನ ಸಮಯ, ಕಳ್ತನ. ಅದೇ ಕಳ್ತನ ಇವನ್ ಮನೇಲಿ ಮಾಡ್ಬೇಕು. ಅರೆ ಇವ್ರದಕ್ಕೆ ಮನೇಲಿ ಕಳ್ತನ ಮಾಡಕ್ಕೆ ಇವ್ರದ್ದು ಮುಂದೆ ಡೀಲ್ ಮಾಡ್ತಾರೆ, ಗೊತ್ತಿದೆ ನಿಂಗೆ? ಅಲ್ಲೇ ಇರೋದು, ಅದಕ್ಕೆ ನಾವು ಬಂದಿರೋದು. ಅರೆ ಶ್ರೀಧರ್ ಬಾಯ್, ಉಲ್ಟಾ ಸೀದಾ ದಂಧ. ಇದು ಬಹಳ ಕಷ್ಟ ಇದ್ದಾರೆ. ಈಗ ನಾನೇನ್ ಮಾಡ್ಬೇಕು? ಇವ್ರ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆ. ಅದು ಬಂದಾಗಿಂದ ಇವ್ರಿಗೆ ಬ್ಯಾಡ್ ಲಕ್ ಶುರು ಆಗಿದೆ. ನೀನ್ ಹೇಗಾದ್ರೂ ಮಾಡಿ ಆ ಫ್ರಿಡ್ಜ್ ನ ಇವ್ರ ಮನೆಯಿಂದ ಕದಿಬೇಕು. ಆ ವಿಷಯ ಇವ್ನ ಹೆಂಡತಿಗೆ ಮಾತ್ರ ಗೊತ್ತಾಗಬಾರ್ದು. ಬೇಗಂ ಕಾ ಸಮಾಚಾರ. ಇವ್ರದ್ದು ಮನೇಲಿ ಇವ್ರದ್ದು ಬೇಗಂಗೆ ಹೈ ಪ್ರೆಷರ್, ಇಲ್ಲಿ ಇವ್ರಿಗೆ ಲೋ ಪ್ರೆಷರ್. ಹೌದು ಸ್ಮೈಲು. ಅರೆ ಸ್ಮೈಲ್ ನಹಿ, ಇಸ್ಮಾಯಿಲ್ ಇಸ್ಮಾಯಿಲ್. ನೋಡಿ ಸಾಬ್, ಶ್ರೀಧರ್ ಏನಾ ಶ್ರೀಧರ್, ನಮ್ದು ಚಟಿಕಾ ದೋಸ್ತ್. ಇವ್ರದಗೋಸ್ಕರ ನಾವು ಈ ಡೀಲ್ಗೆ ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಮಾತ್ರ ಮಿಸ್ ಮಾಡದೆ ನಮ್ದು ಕನ್ವೀನಿಯನ್ಸ್ ಕೊಟ್ಬಿಡ್ಬೇಕು. ಎಷ್ಟಪ್ಪ? 420. ನನ್ನ ಮನೆ ಫ್ರಿಡ್ಜ್ ಕದಿಯಕ್ಕೆ ನಾನ್ 420 ರೂಪಾಯಿ ಕೊಡ್ಬೇಕಾ? 420 ನನ್ ಮಕ್ಳಪ್ಪ ಇವರು. ಅರೆ ಏನ್ ಸಾಬ್ ಹಿಂಗ್ ಹೇಳ್ತೀರಾ? ನಿಮ್ದು ಫ್ರಿಡ್ಜ್ಗೆ ಕಳ್ತನ ಮಾಡಕ್ಕೆ ನಮ್ದಕ್ಕೆ ಗಾಡಿಗೆ ಬೇಡ, ಹುಡುಗರಿಗೆ ಬೇಡ, ಅಸಿಸ್ಟೆಂಟ್ಗೆ ಬೇಡ, ಇವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಡ. 420 ರೂಪಾಯಿ ಜಾಸ್ತಿ ಕಣಪ್ಪ. ಅರೆ ಆಯ್ತಾನೆ ಇವತ್ತ. ಇಸ್ಮಾಯಿಲ್, ಆತ ಬರೀ ಸಂಬಳದಲ್ಲಿ ಬದುಕೋ ವ್ಯಕ್ತಿ. ಗಿಂಬಳ ಒಂದ್ ಪೈಸನೂ ಸಿಕ್ಕಲ್ಲ. ಏನಾದ್ರು ಡಿಸ್ಕೌಂಟ್ ಮಾಡು. ಸಂಬಳಗೆ ನಂಬ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಕಷ್ಟನೇ ಇದೆ. ಹೋಗ್ಲಿ, 400 ರೂಪೀಸ್ ಕೊಟ್ಬಿಡಿ ಸಾಬ್. ರಿಸ್ಕ್ ಎಲ್ಲ ನಮ್ದೇ. ರಿಸ್ಕ್ ಯಾವ್ದು ಇಲ್ಲ ಕಣಪ್ಪ. ಕಿಟಕಿ ಬಾಗ್ಲ ನಾವೇ ಕೋಆಪರೇಟ್ ಮಾಡ್ತೀವಲ್ಲ. ಅಲ್ಲ ಸಮಯ, ನಿಮ್ದಕ್ಕೆ ಕೋಆಪರೇಟ್ ಮಾಡ್ತೀರಾ, ನಿಮ್ದಕ್ಕೆ ಬೇಗಂಗೆ ಕೋಆಪರೇಟ್ ಮಾಡ್ತಾರೆ. ಅವ್ರದ್ದು ಪೊಲೀಸ್ಗೆ ಹೋಗಿ ಪಿನ್ಗೆ ಹೊಡೆದ್ರೆ ನಮ್ದು ತಟ್ಟೆಗೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ರಿಸ್ಕ್ ಇಲ್ಲ. ಆಯ್ತು, ಮುಗಿಸ್ಬಿಡಪ್ಪ. ಆಯ್ತು ಸಾಬ್, ನಿಮ್ದಕ್ಕೇನು ಟೆನ್ಷನ್ ಮಾಡ್ಕೋಬೇಡಿ. ನಮ್ದಕ್ಕೆ ನಮಾಜ್ಗೆ ದಿನ ಸ್ಯಾಟರ್ಡೇ ಇಲ್ಲ, ಅವತ್ತು ನಿಮ್ದು ಕೆಲಸ ಮುಗಿಸ್ಬಿಡ್ತಾರೆ. ಅರೆ ಸಾಬು, ನಮಾಜ್ಗೆ ದಿನ ಸ್ಯಾಟರ್ಡೇಗೆ ಇಲ್ಲ, ಶುಕ್ರವಾರಗೆ. ಆ ಶುಕ್ರವಾರ ಆದ್ಮೇಲೆ ಸ್ಯಾಟರ್ಡೇ ಬರೋದಿಲ್ಲ. ಅವತ್ತು ರಾತ್ರಿ 2:30 3 ಗಂಟೆ ಒಳಗೆ ಬಂದು ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ. ಸಾಬ್, ನಿಮ್ದು ಮನೆಗೆ ನಾಯಿಗೆ ಇದ್ದಾರೆ? ಅಯ್ಯೋ, ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ನಾಯಿಗೆ ಎಲ್ಲಿಂದ ಇಟ್ಟಾಕ್ಲಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ. ಈ ನಾಯಿಗೆ ಇದ್ರೆ ನಮ್ದು ದಂಧೆಗೆ ಬಹಳ ಡೇಂಜರ್ ಆಗ್ತದೆ. ಈ ಪೊಲೀಸ್ನವರೆಲ್ಲ ಅವ್ರದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬೋದು. ಈ ನಾಯಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ಕೆ ಆಗಕ್ಕಿಲ್ಲ. ಅದಕ್ಕೆ ನೀವೇನ್ ಮಾಡಿ, ಈಗ ನಮ್ದಕ್ಕೆ ಅಡ್ವಾನ್ಸ್ ಕೊಡಿ. ಸ್ಯಾಟರ್ಡೇ ನೈಟ್ಗೆ ಬಂದು 2:30ಗೆ ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ.
ಇಸ್ಮಾಯಿಲ್ಗೆ ಹೇಳ್ಬಿದ್ದಾನೆ ನಮಾಜ್ಗೆ ನೆಕ್ಸ್ಟ್ ದಿನ ಇಲ್ಲಿಗೆ ಡಮಾರ್ಗೆ ಇಲ್ಲಿಗೆ ಹಾಳಾಗಿ ಹೋಗ್ತದೆ ನಮ್ದು ಟ್ರ್ಯಾಕ್ ಕ್ಲಿಯರ್. ಏನ್ರಿ ತುಂಬಾ ಖುಷಿಲಿ ಕ್ಯಾಲೆಂಡರ್ ಮಾರ್ಕ್ ಮಾಡ್ತಿದ್ದೀರಾ? ಅದು ಅಲ್ಲ ಕಣೆ, ನಾವು ಫ್ರಿಜ್ ನ ಯಾವಾಗ ತಂದ್ವಿ ಅಂತ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೆ. ಓಹೋ, ಅಷ್ಟೆಲ್ಲ ಲೆಕ್ಕ ಮಾಡ್ತಿದ್ದೀರಾ? ನಾನಂತೂ ಮರ್ತೇ ಬಿಟ್ಟಿದ್ದೇರಿ. ಲಕ್ಷ್ಮಿ ಬನ್ನಿ ಬನ್ನಿ. ಲಕ್ಷ್ಮಿ ಸ್ವಲ್ಪ ನೋಡ್ಕೊ. ಆಗ್ಲಿ, ಆಗ್ಲಿ. ಬನ್ನಿ. ಇಡಿ ಇಡಿ ನೆಕ್ಸ್ಟ್ ದಿನ ಇಡ್ತೀನ ಅವನ ಹಾಳಾಗ ಹೋಗುತ್ತೆ. ಇನ್ನೇನ್ ಹೋಗುತ್ತೀರಿ? ನಿಮ್ಮ ಅಜ್ಜಿ ಕ್ವಾಣೆಗೆ ಹೋಗುತ್ತೆ. ಅಂದ್ರೆ ಕ್ವಾಣೆಲಿ ಇಡ್ತೀನಿ ಅಂತ ಹೇಳ್ತಿದ್ದೆ ಕಣೆ. ಬೇಡ 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 ಬೇಡ, ಈ ಫ್ರಿಡ್ಜ್ ಹಾಲಲ್ಲಿ ಇದ್ರೇನೆ ಚೆನ್ನ. ಸುಧಾಮ ಹಾಯ್. ಓ ಏನಿದು ಕಾರ್ಪೊರೇಷನ್ ಲಾರಿಲಿ ಕಸ ತುಂಬಿದಾರಲ್ಲ. ನಾನು ಎಷ್ಟು ಸಾರಿ ಹೇಳಿದೀನಿ ಮೇಲಿನ ಚೇಂಬರ್ಲಿ ಏನು ಇಡೋದು ಬೇಡ ಅಂತ. ಕೊತ್ತಂಬರಿ ಸೊಪ್ಪು ಇದು ಎಲ್ಲಿದ್ರೇನಂತೆ. ಇದೇನೋ 10 ರೂಪಾಯಿ ಟೊಮೊಟೊಗೆ, ಇದಕ್ಕೆ 10,000 ರೂಪಾಯಿ ಫ್ರಿಡ್ಜ್ ಬೇಕಾ? ಇದೇನಿದು? ಅಯ್ಯಯ್ಯೋ ಮೀನ್ ಸಾರು. ಬಡಿ 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 ಬಡಿ. ಇದು ನಮ್ಮ ತರಕಾರಿ ಫ್ರೆಶ್ ಆಗಿರ್ಬೇಕು. ಇದನ್ನ ಎಲ್ಲಿಗೆ ಅನ್ಸೋದು? ಇದು ಸರಿಯಾದ ಜಾಗ. ಶ್ರೀಕಂಠ ಮೂರ್ತಿ ಅದೇನಪ್ಪ ಹಂಗ್ ಮೆತ್ತಾ ಇದ್ಯಾ? ಏನ್ರಿ ಅದು? ನೋಡಯ್ಯ, ಫ್ರಿಜ್ಜು ಬಂದಾಗ ಹೇಗಿತ್ತು, ನನ್ ತಲೆ ಇದ್ದ ಹಾಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದ್ರೂ ಯಾಕ್ರಿ ಅಂಟಿಸಿದ್ದು? ಏನಯ್ಯ ಹೀಗ್ ಕೇಳ್ತಾ ಇದ್ಯಾ? ಗಣೇಶನ ಸ್ಟಿಕ್ಕರು ಒರಿಜಿನಲ್ಲು. ಇವತ್ತು ಫ್ರಿಜ್ ಬಂದ ದಿನ, ಮಂಗಳವಾರ, ಗಣೇಶನ ವಾರ. ಅಯ್ಯೋ, ಈ ಫ್ರಿಜ್ ನಾಳೆ ಟಾಟಾ ಹೇಳತ್ತರಿ. ಓ, ಇದು ಟಾಟಾ ಹೇಳೋರಿಗೆ ಪಾಠ ಹೇಳ್ಕೊಡುತ್ತೆ ಕಣಯ್ಯ. ಇದು ಇರ್ಬೇಕಯ್ಯ. ಯಾಕೆ ಅಂದ್ರೆ ಇದು ಇದ್ಮೇಲೆ ಇದ್ರ ಒಳಗೆ ಏನೇ ಇತ್ತು ಯಾವ ದೋಷಾನೂ ಬರೋದಿಲ್ಲ. ನೋಡು, ನಾನು ಮೊದಲೇ ಮಡಿ ಯಾರ್ಯಾರೋ ಎಲ್ಲೆಲ್ಲೋ ಇಟ್ಟಿದ್ದನ್ನೆಲ್ಲ ನಾನು ಮುಟ್ಟೋನಲ್ಲ. ಇದು ಇದ್ರೆ ಯಾವ ದೋಷಾನೂ ಇರಲ್ಲ ಕಣಯ್ಯ. ಗಣೇಶನ್ ಸ್ಟಿಕ್ಕರು ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ನೋಡಯ್ಯ, ನೀನೇನಾದ್ರೂ ಸ್ಟಿಕ್ಕರ್ ಕಿತ್ತ ಹಾಕ್ಬಿಟ್ರೆ ಆಮೇಲೆ ನಾನು ಏನ್ ತಂದು ಒಳಗೆ ಇಡೋದೇ ಇಲ್ಲ. ಅಪವಿತ್ರೋ ಪವಿತ್ರೋ ಭವ. ಅಮ್ಮ, ಇದ್ರ ಬಗ್ಗೆ ನೀವೇ ಗಮನ ಹರಿಸ್ಬೇಕು. ಬರ್ಲೇನಯ್ಯ? ಅಮ್ಮ ಬರ್ಲಾ? ಓಸಿಲ್ ಇಡೋದಲ್ದೆ ಮಡಿ ಬೇರೆ ಕೇಳು, ಸ್ಟಿಕ್ಕರ್ ಬೇರೆ ಅಂಟಿಸ್ತಾವನೆ. ಹೋಗ್ಲಿ ಬಿಡ್ರಿ ಪಾಪ, ಅವ್ರ ಭಕ್ತಿ ಅವ್ರಿಗೆ. ಲೇ, ಭಕ್ತಿ ಜಾಸ್ತಿ ಆದ್ರೆ ಸೈಟ್ ಮಾರ್ ಎಂಟಿ ಆಗೋನಲ್ಲ, ಅಲ್ಲನ್ಸ್ಕೊಳಕ್ ಕೇಳಿ. ರೀ ಸುಧಾಮ್ ಅವ್ರೆ, ಬನ್ನಿ ಬನ್ನಿ. ನಿಮ್ದು ಸ್ವಲ್ಪ ಚಟ್ನಿ ಉಳಿದಿತ್ತು, ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಚಟ್ನಿ ತಳದಲ್ಲಿ ಸೇರ್ಕೊಬಿಟ್ಟಿದೆ. ಒಂದ್ಸರಿ ನೆಕ್ರೆ ಖಾಲಿ ಆಗ್ಬಿಡುತ್ತೆ. ಅದು ಫ್ರಿಜ್ ಅಲ್ಲಿ ಇಡ್ಬೇಕಾ? ನಾನು ಹೆಂಡತಿ ಮಾಡಿದ್ದು ಬಹಳ ರುಚಿಯಾಗಿದೆ. ನಾಳೆ ಮತ್ತೆ ದೋಸೆ ಮಾಡ್ತೀನಿ ಅಂತ ಹೇಳಿದಾಳೆ. ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ. ಆಯ್ತಾಯ್ತು, ನಿಮ್ ಕೈಯಾರ ಇಟ್ಬಿಡಿ. ಆಯ್ತಪ್ಪ. ಅಯ್ಯೋ, ಬಂದೆ ಬಂದೆ. ನನ್ನ ಮಕ್ಕಳ್ರ, ಇನ್ನು ಏನೇನ್ ಇಡ್ತೀರಾ ಎಲ್ಲಾ ಇಡ್ರಿ. ನಮಾಜ್ಗೆ ನೆಕ್ಸ್ಟ್ ದಿನ ಆಗಿ ಸ್ಮೈಲ್ಗೆ ಬರ್ತಾರೆ, ಲಪ್ಟಾಯಿಸ್ಕೊಂಡೆ ಹೋಗ್ತಾರೆ. ಆಮೇಲೆ ಇಡಿ. ಅಯ್ಯೋ, ಹೊತ್ಕೊಂಡು ಹೋಗೋ ಟೈಮಲ್ಲಿ ಕಚ್ಕೊಂಡು ಬಂದ್ಬಿಡಲ್ಲ. ಫ್ರಿಡ್ಜ್ ಯಾಕ್ರಿ? ನೋಡಿ, ನೀನು ಸ್ವಲ್ಪ ಹೊತ್ತು ಈ ಕಡೆ ಮನ್ಕೋ, ನಾನು ಆ ಕಡೆ ಮನ್ಕೊಂಡು ಫ್ರಿಜ್ ನ ತಪ್ಕೊಂತೀನಿ ಕಡೆ. ಬಾರೆ ಬೇಡ್ರಿ, ನನ್ ಕೈಲಾಗಲ್ಲ. ನೀವೇ ಆ ಕಡೆ ಬಾರೆ. ಬರಲಿ ಬಾರಲಿ. ಬಿಡ್ರಿ, ಬಿಟ್ರೆ ಎಲ್ಲ ಎಡವಟ್ಟ ಆಗಲ್ಲ. ನಾನು ಏನಿದು ಫ್ರಿಡ್ಜ್ ಬಿಸಿ ಆಗಿದೆ.
ಯಾವನೇ ಅವನ ಅಡ್ಕಸ್ವಿ ಕಳ್ತನ ಮಾಡೋನು ಬಾಗಿಲು ತಟ್ತಾನ ಅಡ್ಕಸ್ವಿ ನನ್ನ ಮಕ್ಕಳು ತಂದು ನಿಮ್ಗೇನ್ ಬುದ್ಧಿ ಗಿದ್ದಿ ಇದೆಯೇನ್ರಿ ಬಾಗಿಲು ತಕೊಂಡ್ ಮನಗಿದ್ದೀರಲ್ಲ ಸರ್ ಮೆತ್ತಗ್ ಮಾತಾಡಿ ಸರ್ ನಮ್ಮ ಹೆಂಗಸರು ಮನ್ಗವ್ರೆ ಸರ್ ಯಾಕ್ರಿ ಮೆತ್ತಗ್ ಮಾತಾಡ್ಬೇಕು ಅಲ್ಲ ರೀ ಇವತ್ತಿನ ದಿವಸ ಹಾಕಿರೋ ಬಾಕ್ಲುಗಳನ್ನೆಲ್ಲ ಆರೇ ಕೋಲಾಕ್ ಮೀಟಿ ಒಳಗಿರೋದನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡ್ಕೊಂಡು ಹೊರಟೋಗ್ತಾರೆ ಅಂತದ್ರಲ್ಲಿ ನೀವು ಬಾಕಲ್ನ ತೆರ್ಕೊಂಡು ಬನ್ರಪ್ಪ ನಮ್ಮ ಮನೆಗಿರೋದೆಲ್ಲ ಒತ್ಕೊಂಡೋಗಿ ಅಂತ ವೆಲ್ಕಮ್ ಬೋರ್ಡ್ ಹಾಕಿರೋ ತರ ಕಾಣ್ತಾ ಇದೆ. ಇಲ್ಲ ಸರ್ ಟಿವಿ ನೋಡ್ತಿದ್ದ ನಿದ್ರೆ ಬಂದ್ಬಿಟ್ಟು ಹಂಗೆ ಮನ್ಕೊಬಿಟ್ಟೆ ಸರ್. ಹೌದೌದು ಮನಿಕೊಂಡ್ಬಿಡ್ತೀಯ. ನಾಳೆ ದಿವಸ ಕಳ್ತನ ಆಯ್ತು ಅಂದ್ರೆ ಪೊಲೀಸ್ನವ್ರೇನ್ ಕತ್ತೆ ಕಾಯ್ತಾ ಇದ್ರ ಅಂತ ಕೇಳ್ತಾರೆ. ರೇ ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಯಾರ ಮನೆ ಬಾಕ್ಲ ಹಾಕ್ಯವ್ರೆ ಯಾರ ಮನೆ ಕಿಟಕಿ ಹಾಕ್ಯವ್ರೆ ಅಂತ ಚೆಕ್ ಮಾಡಿ ಮನೆಗಿಬ್ಬಿಬ್ರು ಪೀಸಿಗಳನ್ನ ಕಾವಲಾಕಕ್ಕಾಗುತ್ತೇನ್ರಿ? ಇದೇನ್ ವಿಜಯನಗರ ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೀರಾ? ಬಾಕಲ್ನ ತೆರ್ಕೊಂಡು ಮನೆ ಕಳಕ್ಕೆ ಹೋಗ್ರಿ, ಬಾಕ್ಲ ಹಾಕೊಂಡು ಬಿದ್ಕೊಳ್ಳಿ. ತಾನು ಅವ್ನು ಬಗದ್ರೆ ದೈವ ಅವ್ನು ಬಗೀತು ನಂಗೆ ಆಯ್ತು. ನನ್ನ ಮಗನ ಎತ್ಕೊಂಡು ಹೋಗ್ಲಿ ಅಂದ್ರೆ ಹಾಳಾಗೋಯ್ತಲ್ಲ. ನಮಾಜ್ಗೆ ನೆಕ್ಸ್ಟ್ ದಿನ ಏನ್ ಸರ್ ನಮ್ ನಿದ್ರೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಸರ್. ಈಗ ಒಂದು ವ್ಯಾನ್ಗೆ ಏನಾದ್ರು ಬಂತೇನ್ರಿ? ನಮ್ಗೇನ್ ಗೊತ್ತ ಸರ್, ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ನಿಮ್ ವಯಸ್ಸಳ ಇರ್ಬೇಕು ಅನ್ಕೋತೀನಿ. ಅದು ವಯಸ್ಸಳ ವ್ಯಾನ್ ಸೌಂಡ್ ನಮಗೆ ಗೊತ್ತಾಗಲ್ವೇನ್ರಿ? ಇದು ವಯಸ್ಸಳ ವ್ಯಾನ್ ಸೌಂಡ್ ಅಲ್ಲ, ಯಾವ್ದೋ ಗುಜರಿ ವ್ಯಾನ್ ಸೌಂಡು. ಇರ್ಲಿ, ನನ್ನ ಮಕ್ಕಳು ನಮ್ ಕಣ್ ತಪ್ಸಿ ಅದೆಲ್ಲೋಗ್ತಾರೆ ನಾನು ನೋಡ್ತೀನಿ. ಹಾಕೊಳ್ರಿ ಬಾಗ್ಲು. ಸರ್ ಬಾಗಲ್ನ ತೆಗಿಸ್ತೀರಾ ಆಮೇಲೆ ಹಾಕು ಅಂತೀರಾ. ನಮಸ್ಕಾರ ಮನೆಗೆ ಬಂದ್ರಿ. ಒಳಗಡೆ ಓಡಿ 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 ಎಸ್ಕೇಪ್. ನಾನು ಈಚೆ ಬಂದ್ಬಿಟ್ಟೆ. अरे गुजर में डाल रहे क्या पूछते? रख फोन रख. ಇಸ್ಮಾಯಿಲ್ ಏನ್ ಹಿಂಗ್ ಮಾಡ್ಬಿಟ್ಟೆ ಇಸ್ಮಾಯಿಲ್? ಅರೆ ಏನ್ ಮಾಡೋದು ಬಿಡಿ ಸಾಬ್. ಅವತ್ ರಾತ್ರಿ ಇವ್ರದ್ದು ಮನೆ ಮುಂದೆ ನಾವು ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದು ಆ ಪೊಲೀಸ್ನವರು ನಮ್ಮಿಂದನೇ ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದ್ಬಿಟ್ರು. ಏನ್ ಮಾಡೋದು ಸಾಬ್? ಆಗ್ಲಿಲ್ಲ ಸಾಬ್. ನೀವೇನ್ ಥಿಂಕಿಂಗ್ ಮಾಡ್ಬೇಡಿ ಸಾಬ್. ನಮ್ದು ಹೇಳದ್ಮೇಲೆ ಕೆಲಸ ಮಾಡೇ ಮಾಡ್ತಾರೆ. ನಿಮ್ದು ಫ್ರೆಂಡ್ಸ್ಗೆ ಪಿಕಪ್ ನಾವು ಮಾಡೇ ಮಾಡ್ತಾರೆ. ಅಯ್ಯೋ ಯಾವಾಗ ಮಾಡ್ತೀವಿ ಹೇಳಪ್ಪ. ಅರೆ ಅರೆ ಭಾಷಾ ಆರ ಇದಾರೆ ಸರ್. ಈ ಬುಡಾನ್ ಸಾಬ್ ಇಲ್ಲ ಬುಡಾನ್ ಸಾಬ್ ಇವ್ರದ್ದು ಏರಿಯಾಗೆ ನೈಟ್ ಮೀಟಿಂಗ್ ಒಂದು ಯಾವತ್ತ ಇದೆ? ಕಲ್ಲು ಗುರುವಾರ ಸಾಬ್. ಗುರುವಾರ ಇದೆ ಸಾಬ್, ಗುರುವಾರ ಇದ್ದಾರೆ. ಗುರುವಾರ ನಿಮ್ ಕಾಮ್ ಆಗೋಗ್ಬಿಡ್ತದೆ. ಈ ಬುಡಾನ್ ಸಾಬ್ ಇಲ್ಲ, ಅವನು ನೈಟ್ ಬೀಟ್ ಮಾಡಕ್ಕಿಲ್ಲ, ಪೋಟ್ಕೊಂಡ್ಬಿಟ್ಟು ಫ್ಲಾಟ್ ಆಗ್ಬಿಡ್ತಾರೆ. ಆವತ್ ರಾತ್ರಿ ನಿಮ್ ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ಬಿಡ್ತಾರೆ. ಆದಷ್ಟು ಬೇಗ ಮಾಡಪ್ಪ. ಖಂಡಿತ ಮಾಡ್ತೀಯ ತಾನೆ? ಅರೆ ಗ್ಯಾರಂಟಿಗೆ ಮಾಡ್ತೀನಿ ಸಾಬ್. ನಮ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಾಸಾಗೆ ಬಿಡಕ್ಕಿಲ್ಲ. ಅರ್ಥ ಆಯ್ತಾ? ಹಾ ಆಯ್ತು ನೋಡಿಯಪ್ಪ. ಇವತ್ತು ಟೈಮ್ ಆಯ್ತು ಇದಕ್ಕೆ. ಏಯ್ ಫ್ರಿಜ್ಜು ಬಂದು
ಹೊರಟೋದ್ರಲ್ಲಪ್ಪ ಅಯ್ಯೋ 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 ಫ್ರಿಜ್ಜು ಹಾಳಾದವ್ರು ಕತ್ಕೊಂಡು ಹೊರಟೋದ್ರಲ್ರಿ. ಅಯ್ಯಯ್ಯೋ ಲಕ್ಷ್ಮಿ ಬಂದಾಗ ಬಂದಿತ್ತು ಬಲಗಾಲ್ ಇಟ್ಕೊಂಡು ಒಳಗಡೆಗೆ ರೀ. ಯಾರೋ ಮುಸ್ಲಿಮರೇ ಮಾಡಿರೋ ಕೆಲ್ಸ ರೀ. ಅವ್ರ ಹಾಳಾಗ್ ಹೋಗ್ಲಿ ಎಕ್ಕೊಂಡು ಹೋಗ್ಲಿ ಕತ್ಕೊಂಡು ಹೊರಟೋದ್ರಲ್ರಿ. ಏನು ಸುಧಾಮ ಮನೆ ಮುಂದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಅದು ಮನೆ ಮುಂದೆ ಹೊಗೆ ಹಾಕ್ಬಿಟ್ಟು ಬಾಯಿ ಪಡ್ಕೊಂಡು ಸೀನ್ ಕೊಡ್ತೀನಿ ಡೈರೆಕ್ಟ್ MS ರಾಜಶೇಖರ್ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನಿಮ್ಮ ಏನ ಅಯ್ಯ ನಮ್ಮ ಮನೆ ಫ್ರಿಜ್ ಯಾರೋ ಒತ್ಕೊಂಡು ಹೋಗ್ಬಿಟ್ರಮ್ಮ. ಹೋಯ್ತು ಹೋಯ್ತು ನನ್ ಕೊತ್ತಿರಿ ಸೊಪ್ಪೆಲ್ಲ ಹೋಯ್ತು. ಏನಪ್ಪ ಮಾಡ್ಲಿ? ಹುಳಿ ಎಷ್ಟ್ ಚೆನ್ನಾಗಿತ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರಿನೇ ಒಂದು ತುತ್ತೂಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ, ಈಗೇನ್ ಮಾಡ್ಲಿ? ಅಯ್ಯೋ ಸುಧಾಮ, ನನ್ ತಂಗ್ಲ ನಾನು ಎಲ್ಲಪ್ಪ ತಗೊಂಡೋಗಿಡ್ಲಿ? ಇದ್ದಿದ್ದ ಈ ವಟಾರದಲ್ಲಿ ನಿಮ್ಮದಿಲ್ಲ ಫ್ರಿಡ್ಜ್, ಈಗ ಅದು ಇಲ್ದಾಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು ಇಲ್ಲೇ ಈ ಒಟ್ಟಾರದಲ್ಲೇ ಯಾರೋ ಕತ್ತಿರೋದು ಅಂತ. ಅಯ್ಯೋ ನೋಡ್ಕೊಂಡೆ ಮಾಡಿರ್ತಾರೆ. ಜನಕ್ಕೆ ಬಾಳ ಬಾಳ ಹೊಟ್ಟೆ ಕಿಚ್ಚು. ನನಗ್ ಗೊತ್ತಿತ್ತು ಇನ್ ಹೀಗೆ ಆಗುತ್ತೆ ಅಂತ. ಅಯ್ಯೋ ಏನ್ ಮಾಡಿ? ಕಳ್ಳರು ಬಂದಿರೋದು ನನ್ ಕೊತ್ಮಿರಿ ಸೊಪ್ಪುಗೋಸ್ಕರನೇ, ಫ್ರಿಜ್ಗೋಸ್ಕರ ಅಲ್ಲ. ನನ್ ಕೊತ್ಮಿರಿ ಸೊಪ್ಪನ್ನ ಕಂಡ್ರೆ ಇಲ್ಲಿ ಬಹಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ರಿ. ಎಲ್ಲೋಗ್ಲಪ್ಪ ನಾರಾಯಣ? ಅಯ್ಯೋ ಬಾಯ್ ಪಡ್ಕೊಳ್ಳಿ. ಅಯ್ಯೋ ಅಯ್ಯೋ ಯಾಕೆಲ್ಲ ಬಡ್ಕೊಂತಾ ಇದ್ದೀರಾ? ಏನಾಯ್ತು ಸರ್? ಅದು ನಮ್ ಫ್ರಿಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಬಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಜ್ ಸಿಕ್ಬಿಡ್ತು. ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ಕಾಗಲ್ಲ. ಬನ್ನಿ, ನಿಮ್ದಲ್ವಾ ಫೈಂಡ್ ಔಟ್ ಮಾಡಿ. ನೀನ್ ಇಲ್ಲೇರು, ನಾನು ನೋಡ್ಕೊ ಬರ್ತೀನಿ. ನೀವ್ ನಡ್ರಿ ಸರ್. ತಗ್ಲಾಕ್ಬಂಡಿ ನೋಡ್ರಿ, ಗಣೇಶ್ ಸ್ಟಿಕ್ಕರ್ ಇದೆ. ಇದೇ ತಾನೇ ನಿಮ್ ಫ್ರಿಡ್ಜ್? ಹೌದು ಸರ್. ಈ ಪೇಡೆ ನಮ್ದು ಸರ್, ನಮ್ದು. ಇದು ನಮ್ದೇ ಫ್ರಿಜ್ ರೀ. ಸದ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳ್ಸಕ್ ಆಗಲ್ಲಮ್ಮ. ಪೊಲೀಸ್ ಸ್ಟೇಷನ್ ಬರ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, FIR ಬರಿಬೇಕು, ಕೋರ್ಟ್ ಹೋಗ್ಬೇಕು. ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ. ಮಿಸ್ಟರ್, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಅದ್ ಸರಿ ಸರ್. ಇದು ಹೆಂಗ್ ತಗ್ಲಾಕುಂಟು ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಣ್ರಿ, ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ? ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೇ? ಅದ್ರ ಕೃಪೆಯಿಂದಲೇ ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ಸ್ ಒದಿಬೇಕು ಅನ್ನೋದೇ ಸರ್. ಯಾಕಯ್ಯ? ನಮ್ಮ ಫ್ರಿಜ್ ನ ಹುಡ್ಕೊಟ್ರಲ್ಲ ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಕ್ತ ನಿಮ್ಮ ಮೈಯಲ್ಲಿ? ನಾನು ಮಾಮೂಲು 4:15 ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬಂಕಿಗೆ ಚೆನ್ನಾಗಿ ವ್ಯಾಪಾರ. ಕಥೆ ಎಲ್ಲ ಬೇಡ, ಮುಂದಕ್ಕೆ ಏನಾಯ್ತು? ನಾನು ಪೆಟ್ರೋಲ್ ಬಂಕಿಗೆ ಹೋದ್ನಾ, ಸ್ಟ್ಯಾಂಡ್ ಹಾಕಿದ್ನಾ, ಆಮೇಲೆ ಏನಾಯ್ತು ಮಗಳಯ್ಯ? ಪೆಟ್ರೋಲ್ ಹಾಕಿಸ್ತಾ ಇದ್ನಾ, ಮುಂದೇನಾಯ್ತು ಮಗಳ? ಮುಂದೆ ಇಟ್ಗೆ ತಗೊಂಡು ಬುಳ್ಳೆ ಜುಚ್ಚಾಕ್ಬಿಡ್ತೀನಿ. ಏನಾಯ್ತು ಮಗಳಯ್ಯ? ಮುಂದೆ ಯೋಚನೆ ಮಾಡಿದೆ, ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ತಕ್ಷಣ ಜ್ಞಾಪಕ ಬಂತು, ಇದು ನಮ್ದೇ ಬುರ್ಜು. ನಮ್ ಫ್ರಿಜ್ಜಯ್ಯ, ನಿಮ್ದೇ ಬುರ್ಜು. ಗಣೇಶನ್ ಕೃಪೆ, ನನಗೆ ಯಾಕೋ ಅನುಮಾನ ಬಂತು, ಇವ್ರು ಯಾರೋ ಕಳ್ರಿರ್ಬೇಕು ಅಂತ ಯೋಚನೆ ಮಾಡಿ ಆ ಪೆಟ್ರೋಲ್ ಬಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾನ್ ಬರೋ ತನಕ ವ್ಯಾನ್ ನ ಮುಂದಕ್ಕೆ ಬಿಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಪೆಟ್ರೋಲ್ ಬಂಕ್ ಹತ್ರ ನೋಡ್ತೀನಿ, ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕದ ಮೇಲೆ ಅವ್ರು ನನ್ನ ಕೈ ಸಿಕ್ಲೇಬೇಕು. ರೇ ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಆಯ್ತಾನೆ? ಗಾಡಿ ಆಯ್ತು. ಎಲ್ಲ ಗಣೇಶನ್ ಕೃಪೆ ರೀ. ನಮ್ ಫ್ರಿಜ್ ನಮಗ್ ಸಿಕ್ಬಿಡ್ತು. ನಾವೆಷ್ಟು ಅದೃಷ್ಟವಂತರಲ್ಲ. ಸುಧಾಮ, ನಿಮ್ ಗಣೇಶನ್ ಪೂಜೆ ಮಾಡಿಸ್ಬೇಕಣಯ್ಯ, ನೀವು ಭಾರಿ ಅದೃಷ್ಟವಂತರು. ಲಕ್ಷ್ಮಿ, ಹಂಗಾರೆ ನನ್ ಕೊತ್ಮಿರಿ ಸೊಪ್ಪು ಸಿಕ್ಬಿಡ್ತು. ಹುಳಿ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ. ಫ್ರಿಡ್ಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಜ್ ಸಿಕ್ತು, ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು.